ಅಪೊಸ್ತಲರ ಕೃತ್ಯದ 10ನೇ ಅಧ್ಯಾಯಕ್ಕೆ ನಾವು ಇವತ್ತು ಬಂದಿದ್ದೇವೆ. 9 ಅಧ್ಯಾಯಗಳನ್ನ ನಾವು ಅಭ್ಯಾಸಿಸಿದ್ದೇವೆ ಮತ್ತು ದೇವರು ಯಾವ ರೀತಿಯಲ್ಲಿ 1, 2 ಅಧ್ಯಾಯಗಳಲ್ಲಿ ನಾವು ಯಾವ ರೀತಿಯಾಗಿ ಮಾಡಿದಂತಹ ಕಾರ್ಯಗಳನ್ನ ನೋಡ್ತಾ ಬಂದಿದ್ದೇವೆ. ಜಸ್ಟ್ ಫಾರ್ ಯುವರ್ ರಿಮೈಂಡರ್, ನಾನು ಯಾಕೆ ಅದನ್ನ ಮೇಲಿನ ಮೇಲೆ ನಿಮ್ಗೆ ರಿಪೀಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಬೈ ದ ಟೈಮ್ ವಿ ಫಿನಿಶ್ ದ ಸ್ಟಡಿ ಯು ಶುಡ್ ಬಿ ಏಬಲ್ ಟು ಟೆಲ್. ಪ್ರತಿಯೊಬ್ಬರಿಗೆ ಗೊತ್ತಿರ್ಬೇಕು ಮೊದಲನೇ ಅಧ್ಯಾಯದಲ್ಲಿ ಏನು, 2ನೇ ಅಧ್ಯಾಯದಲ್ಲಿ ಏನು, 3ನೇ ಅಧ್ಯಾಯದಲ್ಲಿ ಏನು. ಆದ ಕಾರಣ ನಾನು ಅದನ್ನ ರಿಪೀಟ್ ಮಾಡ್ತಾ ಇದ್ದೀನಿ, ಸೊ ದಟ್ ಇಟ್ ವಿಲ್ ರಿಯಲಿ ಹೆಲ್ಪ್ ಯು. ನೀವು ಅದನ್ನ ನೋಟ್ ಮಾಡ್ಕೊಳ್ರಿ, ಅದೇ ರೀತಿಯಾಗಿ ನೆನ್ಪಿಡ್ರಿ. ಅದರಿಂದ ನಿಮಗೆ ಪುಸ್ತಕದ ಅಭ್ಯಾಸದ ಒಂದು ಪ್ರಯೋಜನ ಆತ್ಮೀಯ ರೀತಿಯಲ್ಲಿ ಬಹಳ ಆಗ್ತದೆ. ಮೊದಲನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತರು ಪರಲೋಕಾರೋಹಣರಾಗಿ ಹೋಗಿದ್ದು ನಮಗೆ ಅಲ್ಲಿ ಅಭ್ಯಾಸ ಮಾಡಿದ್ದೇವೆ. 2ನೇ ಅಧ್ಯಾಯಕ್ಕೆ ನಾವು ಬಂದಾಗ ಪವಿತ್ರಾತ್ಮ ಬರ್ತಾನೆ, ಕಳಿಸಲ್ಪಡ್ತಾನೆ. 3,000 ಜನರು ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ತಾರೆ. 3ನೇ ಅಧ್ಯಾಯಕ್ಕೆ ಬರುವಾಗ ಹುಟ್ಟು ಕುಂಟರನ್ನ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪೇತ್ರನು ಸ್ವಸ್ಥ ಮಾಡ್ತಾನೆ. ಸುಂದರ ದ್ವಾರವೆಂಬಂತ ದ್ವಾರದಲ್ಲಿ ಭಿಕ್ಷೆ ಬೇಡ್ತಕ್ಕಂಥ ಹುಟ್ಟು ಕುರುಡನನ್ನ ಆತನು ಸ್ವಸ್ಥ ಮಾಡ್ತಾನೆ. 4ನೇ ಅಧ್ಯಾಯಕ್ಕೆ ನಾವು ಬರುವಾಗ ಸುವಾರ್ತೆ ನೀವು ಸಾರಬಾರದು ಅಂತ ಹೇಳಿ ಅಧಿಕಾರಿಗಳು ಅವರಿಗೆ ಅಪ್ಪಣೆ ಕೊಟ್ಟರು, ಆರ್ಡರ್ಡ್. ಆದ್ರೂ ಕೂಡ ಪೇತ್ರ, ಯೋಹಾನ್ರು ಬಹಳ ದಿಟ್ಟವಾದಂತಹ ಉತ್ತರ ಕೊಟ್ಟು ಅವರಿಗೆ ಹೇಳ್ಬಿಡ್ತಾರೆ, ನಾವು ದೇವ್ರಿಗಿಂತ ಮನುಷ್ಯರ ಮಾತಿನ ಹೆಚ್ಚು ಕೇಳೋದು ಮುಖ್ಯವೋ ಅಥವಾ ದೇವ್ರ ಮಾತು ಕೇಳೋದು ಮುಖ್ಯವೋ, ನೀವೇ ಹೇಳ್ರಿ ಅಂತ ಹೇಳಿ ಅವರಿಗೆ ಹಾಕಿದಂತಹ ಒಂದು ಸವಾಲು. ಆದ ಕಾರಣ ನೆನಪಿರ್ಲಿ, 4ನೇ ಅಧ್ಯಾಯದಲ್ಲಿ ಈ ಒಂದು ಮಾತು ಬರ್ತದೆ. 5ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅನನೀಯ ಸಫೈರರು ಯಾವ ರೀತಿಯಾಗಿ ವಂಚಿಸಿದ್ರು, ದೇವರಾತ್ಮನಿಗೆ ವಂಚಿಸಿದ್ರು, ದೇವ್ರ ಜನರಿಗೆ ವಂಚಿಸಿದ್ರು, ದೇವ್ರ ಸಭೆಗೆ ವಂಚಿಸಿದ್ರು. ಅದರ ಪರಿಣಾಮವಾಗಿ ಇಬ್ರು ಒಂದೇ ದಿವಸದಲ್ಲಿ ಸತ್ತು ಹೋದ್ರು. ಆಮೇಲೆ ಏನಾಯ್ತು ಅಂತಂದ್ರೆ, ಅಧಿಕಾರಿಗಳು ಮತ್ತೆ ಪೇತ್ರ, ಯೋಹಾನರನ್ನ ಸೆರೆಮನೆಯೊಳಗೆ ಹಾಕ್ತಾರೆ. ಯಾಕಂದ್ರೆ ಅವರು ಸುವಾರ್ತೆ ಸಾರೋದನ್ನ ನಿಲ್ಸೋದಿಲ್ಲ. ನೀವೆಲ್ಲ ಅಭ್ಯಾಸ ಮಾಡಿದ್ದೀರಿ, ಅವ್ರು ನಿಲ್ಸೋದಿಲ್ಲ. ಆದ ಕಾರಣ ತಿರುಗಿ ಅವ್ರನ್ನ ಸೆರೆಮನೆಗೆ ಹಾಕಿದಾಗ ದೇವ್ರು ಮತ್ತೆ ಅದ್ಭುತವಾದ ರೀತಿಯಲ್ಲಿ ಅವ್ರನ್ನ ದೂತನನ್ನ ಕಳಿಸಿ ಅವ್ರನ್ನ ಹೊರಗೆ ತೆಗೆದುಕೊಂಡು ಬರ್ತಾನೆ. ಆಮೇಲೆ ಅವರಿಗೆ ದೂತ ಹೇಳ್ತಾನೆ, ನೀವು ಸಭೆಗೆ ಹೋಗ್ರಿ, ಸಭಾ ಮಂದಿರಕ್ಕೆ ಹೋಗ್ರಿ, ಅಲ್ಲಿ ಸುವಾರ್ತೆಯನ್ನ ಸಾರ್ರಿ ಎಂಬುದಾಗಿ ಹೇಳ್ತಾನೆ. ನೋಡ್ರಿ, ಎಷ್ಟು ಅದ್ಭುತವಾದಂತಹ ವಿಷಯಗಳನ್ನ ನಾವು ಹಿಂದೆ ಕಲಿತಾ ಬಂದಿದ್ದೇವೆ. ನೆನ್ಪಿಟ್ಕೊಳ್ರಿ, ಇದರಿಂದ ನಿಮ್ಗೆ ಬಹಳಷ್ಟು ಆತ್ಮೀಯ ಆಶೀರ್ವಾದ ಸಿಗ್ತದೆ. ಆಮೇಲೆ 6ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ಸ್ವಲ್ಪ ವಿಧವೆಯರ ಬಗ್ಗೆ ಸಮಸ್ಯೆಗಳು ಹೇಳ್ತವೆ. ಆಗ ಹಿರಿಯರು ನಿರ್ಧಾರ ಮಾಡ್ತಾರೆ, ಏನಂತ ಹೇಳಿ, ನಾವು ಪ್ರಾರ್ಥನೆ ಸೇವೆ ಮಾಡ್ಬೇಕು, ವಾಕ್ಯದ ಉಪದೇಶ ಮಾಡ್ಬೇಕು. ಆದ ಕಾರಣ ನಾವು ಈ ಲೋಕದ ವಿಷಯಗಳನ್ನ ನಾವು ಹಾಕೊಂಡ್ಬಿಟ್ರೆ ಈ 2 ಕಾರ್ಯಗಳನ್ನ ಮಾಡ್ಲಿಕ್ಕೆ ನಮಗ ಆಗುದಿಲ್ಲ ಅಂತ ಹೇಳಿ ಸಹಾಯಕರನ್ನ 7 ಸಹಾಯಕ ಸಭಾ ಸೇವಕರನ್ನ ಆರಿಸ್ಕೊಳ್ತಾರೆ. ಈ ರೀತಿಯಾಗಿ ಸಭಾ ಸೇವಕರ ಒಂದು ಚಿತ್ರ ನಮಗೆ 7ನೇ ಅಧ್ಯಾಯದಲ್ಲಿ ಕಾಣ್ತದೆ. 8ನೇ ಅಧ್ಯಾಯಕ್ಕೆ ಬರುವಾಗ ಫಿಲಿಪ್ಪನು ಸುವಾರ್ಥ ಸೇವೆ ಯಾವ ರೀತಿಯಾಗಿ ಆಯ್ತು, ಅವನೊಬ್ಬ ಸ್ವಾರ್ಥಿಕ, ಆಮೇಲೆ ಸಹಾಯಕ ಸಭಾ ಸೇವಕ ಆಗಿದ್ದ. ಸ್ಟೆಫನ್ ಕೂಡ ಇದ್ದ. 7 ಮಂದಿ ಅದರಲ್ಲಿ ಅವನು ಒಬ್ಬ ಆಗಿದ್ದ. ಸ್ವಸ್ಥತೆಯನ್ನು ಸಹ ಮಾಡ್ತಿದ್ದ. ಈ ರೀತಿಯಾಗಿ ಫಿಲಿಪ್ಪನು ಬಹಳ ಪ್ರಭಾವಶಾಲಿಯಾಗಿ ಅಲ್ಲಿ ಕೆಲಸ ಮಾಡುವುದು ನಮಗೆ 8ನೇ ಅಧ್ಯಾಯದಲ್ಲಿ ಕಂಡು ಬರ್ತದೆ. 7ನೇ ಅಧ್ಯಾಯದಲ್ಲಿ ನಾವು ಸ್ಟೆಫನನ ವಿಷಯ ನೋಡಿದ್ದೇವೆ. ಅಲ್ಲಿ ಯಾವ ರೀತಿಯಾಗಿ ಅದನ್ನು ಉದ್ದವಾದಂತಹ ಒಂದು ಪ್ರಸಂಗ ಕೊಡ್ತಾನೆ. ಆಮೇಲೆ ಅವನನ್ನ ಯಾವ ರೀತಿಯಾಗಿ ಅವರು ಕಲ್ಲೆಸೆದು ಕೊಲ್ತಾರೆ. ರಕ್ತ ಸಾಕ್ಷಿಯಾಗಿ ಯೇಸು ಸ್ವಾಮಿಯವರು ಕೂಡ ಆತನು ಯೇಸು ಸ್ವಾಮಿಯ ರಕ್ತ ಸಾಕ್ಷಿಯಾಗಿ ಹೋಗ್ತಾನೆ ಅಂತ ಹೇಳಿ 7ನೇ ಅಧ್ಯಾಯದಲ್ಲಿ ನಾವು ಸ್ಟೆಫನ್ನ ವಿಷಯ ನೋಡಿದ್ದೇವೆ. 8ನೇ ಅಧ್ಯಾಯದಲ್ಲಿ ಫಿಲಿಪ್ಪನ ಸುವಾರ್ತೆಯನ್ನು ನೋಡಿದ್ದೇವೆ. 9ನೇ ಅಧ್ಯಾಯದಲ್ಲಿ ಕಳೆದ ವಾರ ನಾವು ಅಭ್ಯಾಸ ಮಾಡಿದ್ದೆ ಯಾರದಂತಂದ್ರೆ ಸೌಲನ ಪರಿವರ್ತನೆ ಅಥವಾ ರಕ್ಷಣೆ. ಆತನು ಏನಾಗಿದ್ದ, ಸಭಾ ಹಿಂಸಕನಾಗಿದ್ದ. ಆದ್ರೆ ಈಗ ಸಭಾ ಸೇವಕನಾಗಿ ದೇವರ ವಾಕ್ಯವನ್ನ ಹಂಚುವಂತಹ ಒಬ್ಬ ಉಪದೇಶಕನಾಗಿ ಅಥವಾ ಬೋಧಕನಾಗಿ ನಮಗ ಕಂಡು ಬಂದ ಎಂಬ ವಿಚಾರವನ್ನ ನಾವು ಕಳೆದ ಸಾರಿ ನೋಡ್ತೀವಿ. ಇವತ್ತು ನಾವು ನೋಡುವಂಥದ್ದು ಪೇತ್ರನ ಒಂದು ಸೇವೆಯ ವಿಷಯವಾಗಿ ನಾವು ಇವತ್ತು ಅಭ್ಯಾಸ ಮಾಡ್ಲಿಕ್ಕಿದ್ದೇವೆ. ಬಹಳ ವಿಶೇಷವಾದದ್ದು. ಯಾಕಂದ್ರೆ ಆಗಿನ ಕಾಲದಲ್ಲಿ ಇಸ್ರಾಯೇಲರಿಗೆ ಅಂದ್ರೆ ಯಹೂದ್ಯರಿಗೆ ಮತ್ತು ಅನ್ಯರಿಗೆ ಇನ್ನೂ ಸ್ವಲ್ಪ ಅಡ್ಡಗೋಡೆ ಇದ್ದು, ಅದನ್ನ ದೇವ್ರು ಏನ್ ಮಾಡ್ಬೇಕಾಗಿತ್ತು, ಸರಿಸ್ಬೇಕಾಗಿತ್ತು, ತೆಗೆದು ಹಾಕ್ಬೇಕಾಗಿತ್ತು. ಯಾಕಂದ್ರೆ ಸ್ವಾರ್ತೆ ಎಲ್ಲರಿಗೂ ಇದೆ. ಕರ್ತನಾದ ಯೇಸು ಕ್ರಿಸ್ತರು ಎಲ್ಲರ ಸಲುವಾಗಿ ಬಂದಿದ್ದಾರೆ, ಎಲ್ಲರನ್ನ ಪಾಪಿಗಳನ್ನ ರಕ್ಷಿಸುವುದಕ್ಕಾಗಿ ಬಂದಿದ್ದಾರೆ. ಅದರಲ್ಲಿ ಯಾವ ಹೆಚ್ಚು ಕಡಿಮೆ ಇಲ್ಲ ಅಂತೇಳಿ ರೋಮ 3:23 ಹೇಳ್ತದೆ ನಮಗೆ. ಹೆಚ್ಚು ಕಡಿಮೆ ಏನೂ ಇಲ್ಲ,
ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದಿದ್ದಾರೆ. ಅವ್ರು ಯಹೂದ್ಯರಾಗ್ಲಿ ಅಥವಾ ಅನ್ಯರಾಗ್ಲಿ ಏನು ಸಂಬಂಧ ಇಲ್ಲ. ಆದ ಕಾರಣ ಈ ಹೊತ್ತಿನ ವಿಶೇಷವಾದ ಅಭ್ಯಾಸದಲ್ಲಿ ಯಾವ ರೀತಿಯಾಗಿ ದೇವರು ಪೇತ್ರನನ್ನ ಉಪಯೋಗಿಸಿಕೊಂಡು ಈ ಒಂದು ವಿಷಯವನ್ನ ಸಿದ್ಧ ಮಾಡ್ತಾನೆ. ಹಿ ಪ್ರೂವ್ಸ್ ಇಟ್ ಅಂತ ಹೇಳಿ ನಮಗ ಈ ಅಧ್ಯಾಯ ತಿಳಿಸ್ಕೊಡ್ತದೆ. ಬಹಳ ವಿಶೇಷವಾದಂತಹ ಒಂದು ಅಧ್ಯಾಯ. ಇಟ್ಸ್ ಫುಲ್ ಆಫ್ ಆಕ್ಷನ್ಸ್. ಬಹಳಷ್ಟು ಅಲ್ಲಿ ನಮಗ ಆಕ್ಷನ್ಸ್ ಕಾಣ್ತವೆ, ಕ್ರಿಯೆಗಳು ಕಾಣ್ತವೆ. ಅಲಾಂಗ್ ವಿತ್ ಟೀಚಿಂಗ್ ಆಲ್ಸೋ, preaching also is there, teaching also is there, and actions are also there. ಅದ ಕಾರಣ ಇದೊಂದು ಮಹತ್ವಪೂರ್ಣವಾದಂತಹ ಒಂದು ಅಧ್ಯಾಯ ನಮಗೆ ಇವತ್ತು ನಾವು ಅಭ್ಯಾಸ ಮಾಡ್ಲಿಕ್ಕೆ ಇದ್ದೇವೆ. ಮೊದಲನೇದಾಗಿ ಇಲ್ಲಿ ನಮಗ ನಾವು ವಚನಕ್ಕನುಸಾರವಾಗಿ ನೋಡ್ತಾ ಹೋಗೋಣ. ಆಲ್ಮೋಸ್ಟ್ ಅಬೌಟ್ 46 ವರ್ಸಸ್ ಆರ್ ದೇರ್. ಅದ ಕಾರಣ 48 ವರ್ಸಸ್ ಆರ್ ದೇರ್. ಅದ ಕಾರಣ ಆದಷ್ಟು ಲಕ್ಷ ಕೊಟ್ಟು ಕೇಳ್ರಿ, ಎಲ್ಲಿ ಸಾಧ್ಯ ಐತೆ ಅಲ್ಲಿ ನೋಟ್ ಮಾಡ್ಕೊಳ್ರಿ, ಆಮೇಲೆ ಅಭ್ಯಾಸ ಮಾಡ್ರಿ. ತಿರುಗಿ ನಿಮಗ ಅಪೊಸ್ತಲರ ಕೃತ್ಯದ ಒಂದು ಸುಂದರವಾದಂತಹ ಚಿತ್ರ ನಿಮ್ ಕಣ್ಮುಂದಿರ್ತದೆ. ಬಹಳಷ್ಟು ನಿಮಗೆ ಸ್ಫೂರ್ತಿ ಕೊಡ್ತದೆ. ಇಂಥ ಕಠಿಣ ಕಾಲದಲ್ಲಿ ಸಹ ನಾವು ಯೇಸು ಸ್ವಾಮಿಯ ಸ್ವಾರ್ಥ ಸೇವೆಯನ್ನ ನಾವು ಯಾವ ರೀತಿಯಾಗಿ ಮಾಡ್ತಾ ಮುಂದೆ ಹೋಗ್ಬೇಕು ಎಂಬುದನ್ನ ಅದು ನಮಗೆ ತೋರಿಸ್ತದೆ. ಹೀಗಿರುವಾಗ ಮೊದಲೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಕೊರ್ನೇಲ್ಯನು ಎಂಬಂತಹ ಒಬ್ಬ ವ್ಯಕ್ತಿ, ಆತನೊಬ್ಬ ಶತಾಧಿಪತಿ ಆಗಿದ್ದ ಅಂತ ಹೇಳಿ ನಮಗ ಇಲ್ಲಿ ಹೇಳಲಾಗಿದೆ. ಸತ್ಯವೇದದಲ್ಲಿ ಬಹಳಷ್ಟು ನಮಗ ಶತಾಧಿಪತಿಗಳ ಬಗ್ಗೆ ನೋಡಿದ್ದೇವೆ ನಾವು. ಶತಾಧಿಪತಿ ತನ್ನ ಆಳಿನ ಸಲುವಾಗಿ ಬರ್ತಾನೆ. ಆಮೇಲೆ ಯೇಸು ಸ್ವಾಮಿಯವರು ಕ್ರೂಜೆ ಮೇಲೆ ತಮ್ಮ ಪ್ರಾಣ ಕೊಟ್ಟ ಮೇಲೆ ಅಲ್ಲಿ ಶತಾಧಿಪತಿ ಇರ್ತಾನೆ. ಅವನು ಹೇಳ್ತಾನೆ, ಇವನು ನಿಜವಾಗಿಯೂ ಸತ್ಪುರುಷನಾಗಿದ್ದನು ಅಂತ ಹೇಳ್ತಾನೆ, ನೀತಿವಂತನಾಗಿದ್ದನು ಅಂತ ಹೇಳ್ತಾನೆ. ಈ ರೀತಿಯಾಗಿ ನಮಗ ಹೊಸ ಒಡಂಬಡಿಕೆಯಲ್ಲಿ ಬಹಳಷ್ಟು ಶತಾಧಿಪತಿಗಳು ನಮಗ್ ಕಾಣ್ತಾರೆ. ನಿಮ್ಗೆ ಬೇಕಂದ್ರೆ ನೋಟ್ ಮಾಡ್ಕೊಳ್ರಿ, ಅದರಲ್ಲಿ ನಿಮಗ ಅವರ ಬಗ್ಗೆ ಯಾರ್ಯಾರು ಅಂತ ಹೇಳಿ ನಿಮ್ಗೆ ಅದು ತಿಳಿದು ಬರ್ತದೆ. ಹೀಗೆ ಈ ಶತಾಧಿಪತಿಗಳ ಒಂದು ಲಿಸ್ಟ್ ನಲ್ಲಿ ಇವನು ಬರ್ತಾನೆ. ಯಾರೋ ಅಪೊಸ್ತಲರ ಕೃತ್ಯದಲ್ಲಿ ಇರುವಂತಹ ಕೊರ್ನೇಲ್ಯ ಅಂತ ಹೇಳಿ. ಕೊರ್ನೇಲ್ಯ ಏನಾಗಿದ್ದ ಅಂತಂದ್ರೆ, ಇವ ರೋಮನ್ ಸೆಂಚುರಿಯನ್ ಆಗಿದ್ದ, ರೋಮ್ ಸರ್ಕಾರದಲ್ಲಿ ಕೆಲಸ ಮಾಡುವಂತವ ಆಗಿದ್ದ, ಅಂದ್ರೆ ಅನ್ಯನಾಗಿದ್ದ. ಹಿ ವಾಸ್ ನಾಟ್ ಎ ಜ್ಯೂ, ಹಿ ವಾಸ್ ಎ ಜೆಂಟೈಲ್ ಎಂಬುದನ್ನ ನಾವು ಫಸ್ಟ್ ತಿಳ್ಕೊಂಡಿರೋಣ. ಯಾಕಂದ್ರೆ ಅದೇ ಒಂದು ಅಭ್ಯಾಸದ ಒಂದು ಗುರಿ ಆಗಿದೆ ಇವತ್ತು. ಯೇಸು ಸ್ವಾಮಿಯವರು ಅನ್ಯರನ್ನು ಸಹ ರಕ್ಷಿಸೋದಕ್ಕಾಗಿ ಬಂದ್ರು ಎಂಬುದನ್ನ ಸಿದ್ಧ ಮಾಡೋದಕ್ಕಾಗಿ ಇರುವಂತಹ ಒಂದು ಅಭ್ಯಾಸ ಇವತ್ತಿಂದಾಗಿದೆ. ಆದ ಕಾರಣ ಅವನು ಏನಾಗಿದ್ದ ಅಂತಂದ್ರೆ, ಅವನ ಒಂದು ಬಟಾಲಿಯನ್ ಅಂತಾರಲ್ಲ, ಅಥವಾ ಪಟಾಲಮ್ ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತದೆ. ಪಟಾಲಮಿನ ಒಂದು ಹೆಸರೇನಿತ್ತಂತಂದ್ರೆ ಇಟಾಲಿಯನ್ ರೆಜಿಮೆಂಟ್ ಅಂತ ಹೇಳ್ತಾರೆ ಅದಕ್ಕೆ ಇಂಗ್ಲಿಷ್ ನಲ್ಲಿ. ಇಟಾಲಿಯನ್ ರೆಜಿಮೆಂಟ್ ಕನ್ನಡದಲ್ಲಿ ಏನಿದೆ ಅಂತಂದ್ರೆ ಇತಾಲ್ಯದ ಪಟಾಲಮಿನ ಅಧಿಕಾರಿ, ಶತಾಧಿಪತಿ ಅಂದ್ರೆ 100 ಸೋಲ್ಜರ್ಸ್ ಮೇಲೆ ಇದ್ದಂತಹ ಒಬ್ಬ ಅಧಿಕಾರಿ, ರೋಮದ ಅಧಿಕಾರಿಯಾಗಿದ್ದ ಅಂತ ಹೇಳಿ ಅವನ ಬಗ್ಗೆ ನಮಗ ತಿಳಿದು ಬರ್ತದೆ. ಅವನು ಬಹಳಷ್ಟು ಅವನು ಒಳ್ಳೆಯವನಾಗಿದ್ದ. ಈ ವಾಸ್ ಇನ್ ಅ ವೆರಿ ಹೈ ಪೋಸ್ಟ್ ಇನ್ ದ ಗವರ್ಮೆಂಟ್, ಬಟ್ ಹಿ ವಾಸ್ ಅ ವೆರಿ ಗುಡ್ ಪರ್ಸನ್ ಎಂಬುದಾಗಿ ಅವನ ಬಗ್ಗೆ 2ನೇ ವಚನದಲ್ಲಿ ನಮಗ ಹೇಳಲಾಗಿದೆ. ಅವನು ಅನ್ಯಸ್ಥನಾಗಿದ್ದ, ರೋಮಿ ಆಗಿದ್ದ, ಸದ್ಗುಣಿಯಾಗಿದ್ದ. ಹಿ ವಾಸ್ ಅ ವರ್ಚುಯಸ್ ಮ್ಯಾನ್ ಅಂತ ಹೇಳಿ ಹೇಳ್ಬಹುದು. ಯಾಕಂದ್ರೆ ಅವನು ದೇವರ ಭಯ ಅವನಲ್ಲಿತ್ತು. ಅವನು ದಾನ ಧರ್ಮ ಸಹ ಮಾಡ್ತಾ ಇದ್ದ. ಆಮೇಲೆ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡ್ತಾ ಇದ್ದ ಅಂತ ನೋಡ್ರಿ. ಇದು ನಿಜವಾಗಿಯೂ ಇಟ್ಸ್ ಅ ರೇರ್ ಪರ್ಸನಾಲಿಟಿ ಅಂತ ಹೇಳಿ ಹೇಳ್ಬಹುದು. ಇಂಥ ವಿಷಯಗಳು ಬಹಳ ನಮಗ ಕಾಣುವುದು ಬಹಳ ಕಡಿಮೆ, ಕ್ವಚಿತ್ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ. ಆದ್ರೆ ಈ ಒಬ್ಬ ಅಧಿಕಾರಿಯಲ್ಲಿ ಇವೆಲ್ಲ ನಮಗ ಕಂಡು ಬರ್ತವೆ. ಇವನೇನಾಗಿದ್ದ, ಅವನು ಇಷ್ಟೆಲ್ಲಾ ವಿಷಯಗಳು ಅವನಲ್ಲಿ ಇದ್ದವು, ಒಳ್ಳೆ ವಿಷಯಗಳು ಅವನಲ್ಲಿ ಇದ್ದವು, ಸದ್ಗುಣಗಳು ಅವನಲ್ಲಿ ಇದ್ದವು. ಆದ್ರೂ ಕೂಡ ಅವನಿಗೇನು ರಕ್ಷಣೆ ಆಗಿರಲಿಲ್ಲ. ಸೊ ದಟ್ ಈಸ್ ದ ಥಿಂಗ್ ದಟ್ ವಿ ಹ್ಯಾವ್ ಟು ಆಲ್ವೇಸ್ ರಿಮೆಂಬರ್ ಅಂಡ್ ನೋಟ್. ಅದನ್ನ ನಾವು ಗಮನಿಸಬೇಕಾದದ್ದು ಬಹಳ ಅವಶ್ಯ. ಈ ಲೋಕದಲ್ಲಿ ನಮ್ಗೆಲ್ಲ ಇರಬಹುದು, ಆದ್ರೆ ರಕ್ಷಣೆ ಇಲ್ಲದಿದ್ರೆ ಅದರಿಂದ ಏನು ಪ್ರಯೋಜನ? ನಾವು ಮತ್ತಾಯನ ಸುವಾರ್ತೆಯಲ್ಲಿ ನೋಡ್ತೇವೆ, ಮಾರ್ಕನ ಸುವಾರ್ತೆಯಲ್ಲಿ ನೋಡ್ತೇವೆ, ಒಬ್ಬ ಮನುಷ್ಯನ ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಆತ್ಮ ನಷ್ಟಪಡಿಸಿಕೊಂಡ್ರೆ ಅದರಿಂದ ಅವನಿಗೆ ಏನು ಪ್ರಯೋಜನ? He was a centurion, he was a well-behaved man, he was a good-natured man, but still he lacked the salvation, experience of salvation ಎಂಬುದನ್ನ ಈ ಭಾಗ ನಮಗೆ 2ನೇ ವಚನದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಆದ ಕಾರಣ ಅಲ್ಲಿ ಏನಾಗ್ತದೆ ಮುಂದೆ ಅಂತೇಳಿ, ಎಲ್ಲಾ ಗುಣಗಳಿದ್ರು ಸಹ ಅವನೇನಾಗಿದ್ದ ಅಂದ್ರೆ he was a lost person. ಅವನಿಗೆ ಇಷ್ಟೆಲ್ಲ ಇದ್ರು ಕೂಡ ಅವನು ಏನಾಗಿದ್ದ, ಕಳೆದು ಹೋದಂಥವನಾಗಿದ್ದ. ಅವನಿಗೆ ರಕ್ಷಣೆ ಅನುಭವ
ಇರಲಿಲ್ಲ. ನಮಗ ನಿಕೋದೇಮನ ಚಿತ್ರ ಸಹ ನಮ್ ಕಣ್ ಮುಂದೆ ಬರ್ತದೆ. ಅವನು ಸಹ ಬಹಳ ಒಳ್ಳೆಯವನಾಗಿದ್ದ, ಸದ್ಗುಣಿಯಾಗಿದ್ದ. ಆಮೇಲೆ ಹಿರಿಸಭೆಯ ಒಬ್ಬ ಸದಸ್ಯನಾಗಿದ್ದ. ಸೋ ಮೆನಿ ಗುಡ್ ಥಿಂಗ್ಸ್ ವರ್ ದೇರ್ ಇನ್ ನಿಕೋಡಿಮಸ್. ಆದ್ರೆ ಯೇಸು ಸ್ವಾಮಿ ಅವನಿಗೆ ಹೇಳ್ತಾರೆ, ಅವನು ಬಂದು ಯೇಸು ಸ್ವಾಮಿ ಕೂಡ ಮಾತಾಡ್ಲಿಕ್ಕೆ ಶುರು ಮಾಡಿದಾಗ ಯೇಸು ಸ್ವಾಮಿ ಹೇಳಿದಂತ ಮೊದಲೇ ಮಾತು ಅವನಿಗೆ ಏನಂತಂದ್ರೆ, ನೀನು ಹೊಸದಾಗಿ ಹುಟ್ಟಿದ್ರೆ ದೇವ್ರ ರಾಜ್ಯವನ್ನು ಕಾಣಲಾರಿ ಎಂಬುದಾಗಿ ಹೇಳ್ತಾರೆ. ನೋಡ್ರಿ, ನೇರವಾಗಿ ಮೊದಲನೆಯ ಮಾತಿಗೆ ಯೇಸು ಸ್ವಾಮಿ ಹೇಳಿದ್ದೇನಂತಂದ್ರೆ ನಿಕೋದೇಮನಿಗೆ, ನೀನು 3ನೇ ಅಧ್ಯಾಯ ಯೋಹಾನ ಸುವಾರ್ತೆ, ನೀನು ಹೊಸದಾಗಿ ಹುಟ್ಟಿದ್ರೆ ದೇವರ ರಾಜ್ಯವನ್ನ ಕಾಣಲಾರಿ ಎಂಬುದಾಗಿ ಹೇಳಿದ್ದು ನಮ್ಮೆಲ್ಲರಿಗೆ ನೆನಪಿಗೆ ಬರ್ಲಿಕ್ಕೆ ಸಾಕು. ಈ ರೀತಿಯಾಗಿ ಏನಾಗ್ತದೆ ಅಂತಂದ್ರೆ, ರಕ್ಷಣೆಯ ಅನುಭವ ಎಲ್ಲಕ್ಕಿಂತಲೂ ಮುಖ್ಯವಾದದ್ದು, ಪ್ರಥಮವಾದದ್ದು. ಯಾಕಂದ್ರೆ ಅದು ನಮ್ಮನ್ನ ದೇವರ ರಾಜ್ಯಕ್ಕೆ ಸೇರಿಸ್ತದೆ. ಈ ಲೋಕದ ವಿಷಯಗಳು ನಮಗೆ ದೇವರ ರಾಜ್ಯಕ್ಕೆ ಸೇರಿಸೋದಿಲ್ಲ. ಈ ಲೋಕದಲ್ಲಿ ಎಲ್ಲಾ ಇದ್ರೂ ಎಲ್ಲಾ ಬಿಟ್ಟು ಹೋಗ್ಬೇಕಾಗ್ತದೆ. ಒಂದೇ ಕ್ಷಣ ನಾವು ಕಣ್ಣು ಮುಚ್ಚಿದ್ರೆ, ನಮ್ಮ ಶ್ವಾಸ ನಿಂತರೆ ಮುಗೀತು. ನಾವು ಏನು ನೋಡುದಿಲ್ಲ, ಏನು ಅನುಭವಿಸುವುದಿಲ್ಲ, ಎಲ್ಲಾ ಬಿಟ್ಟು ಹೊಂಟಿವಿ. ಸ್ವಲ್ಪ ಸಮಯದಲ್ಲಿ ನಮ್ಮನ್ನ ಮಣ್ಣಲ್ಲಿ ಇಟ್ಟು ಬಿಡ್ತಾರೆ. ಇದು ಸರ್ವೇ ಸತ್ಯ. ಇದನ್ನ ನಾವು ತಿಳ್ಕೊಂಡಿರ್ಬೇಕಾದ ಅವಶ್ಯ. ಆದ ಕಾರಣ ಇಲ್ಲಿ ಯೇಸು ಸ್ವಾಮಿಯ ಕೊಡುವಂತಹ ರಕ್ಷಣೆಯ ಮಹತ್ವವನ್ನ ಕೊರ್ನೇಲಿಯನ ಜೀವನದಲ್ಲಿ ನಾವು ಸ್ಪಷ್ಟವಾಗಿ ಇವತ್ತು ಕಾಣಲಿಕ್ಕಿದ್ದೇವೆ. ಹೀಗಿರುವಾಗ ಅವನ ಜೀವನದಲ್ಲಿ ಇಷ್ಟು ಒಳ್ಳೆಯ ಗುಣಗಳಿದ್ದು, ಆಮೇಲೆ ಕಳೆದವನಾಗಿದ್ದ ನಿಜ. ಆದರೆ ದೇವರ ಬಗ್ಗೆ ತಿಳ್ಕೊಳ್ಳಲಿಕ್ಕೆ ಅವನಲ್ಲಿ ತವಕ ಇತ್ತು ಎಂಬುದನ್ನ ನಾವು ಗಮನಿಸಬೇಕು. ಈವನ್ ದೋ he had everything, but he was also curious to know about the things of God. ಅಥವಾ ದೇವರ ವಿಷಯಗಳನ್ನ ತಾನು ಕಲಿಯಬೇಕು ಎಂಬಂತಹ ಒಂದು ತವಕ, ಒಂದು ಅಪೇಕ್ಷೆ ಅವನಲ್ಲಿ ಇತ್ತು ಅಂತ ಹೇಳಿ ನಮಗ ಇಲ್ಲಿ ತಿಳಿದು ಬರ್ತದೆ ಅವನ ಬಗ್ಗೆ ಓದುವಾಗ. ಹಾಗೆ ಏನಾಗ್ತದೆ ಅಂತಂದ್ರೆ, 3ನೇ ವಚನಕ್ಕೆ ಬರುವಾಗ ದೇವರು ಅವನಿಗೆ ದರ್ಶನ ಕೊಟ್ಟು ಅವನಿಗೆ ಒಂದು ಮಾತು ಹೇಳ್ತಾನೆ. ಗಾಡ್ ಅಬ್ಸರ್ವ್ಸ್ ಎವ್ರಿಬಡಿ. ಎಲ್ಲರನ್ನ ದೇವ್ರು ನೋಡ್ತಿರ್ತಾನೆ. ನಮ್ಮ ಹೃದಯಗಳನ್ನ ಆತನ ಯಾವಾಗಲೂ ಗಮನಿಸ್ತಿರ್ತಾನೆ. ನಾವು ಏನ್ ಮಾಡ್ತಾ ಇದ್ದೇವೆ, ನಮ್ಮ ಲಕ್ಷ್ಯ ಎಲ್ಲಿದೆ, ನಾವು ನಿಜವಾಗಿಯೂ ಯೇಸು ಸ್ವಾಮಿಯನ್ನ ಪ್ರೀತಿಸಿ ಲೋಕದಲ್ಲಿ ಜೀವಿಸ್ತಾ ಇದ್ದೇವೋ ಅಥವಾ ಈ ಲೋಕದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೋ, ನಮ್ಮ ಆತ್ಮೀಯ ಜೀವನ ಹೇಗಿದೆ, ಎಲ್ಲವುಗಳು ಆತನಿಗೆ ಗೊತ್ತು. ಇಲ್ಲಿ ಕೊರ್ನೇಲಿಯನ ಬಗ್ಗೆಯೂ ಸಹ ಯೇಸು ಸ್ವಾಮಿ ನೋಡಿದ ಮೇಲೆ ಆತನು ಸುಮ್ಮನಿರ್ಲಿಲ್ಲ. ಆದ್ರೆ ಆತನಿಗೆ ದರ್ಶನ ಕೊಟ್ಟು ಅವನಿಗೆ ಹೇಳ್ತಾನೆ, ನಿನಗೆ ನನ್ನ ವಿಷಯವಾಗಿ ತಿಳ್ಕೊಳ್ಳುವಂತಹ ತವಕ ಇದೆ, ಅಡ್ಡಿಲ್ಲ. ಹಾಗಾದ್ರೆ ನೀನೇನ್ ಮಾಡುವಂತಂದ್ರೆ, ನೀನು ಪೇತ್ರನು ಚರ್ಮಕಾರನಾದಂತ ಸೀಮೋನನ ಮನೆಯಲ್ಲಿ ಇದ್ದಾನೆ. ಅವನ್ ಎಲ್ಲಿದ್ದಾನೆ ಅಂತಂದ್ರೆ ಯೋಪ್ಪದಲ್ಲಿದ್ದಾನೆ. ಜೋಪ್ಪ ಅಂತ ಹೇಳಿ ನಾವು ನೋಡಿದೇವಲ್ಲ, ಯೋಪ್ಪದಲ್ಲಿ ನಮಗ ಯೋನನ ನೆನಪಾಗ್ತದೆ. ಯೋಪ್ಪದಿಂದ ಅವನು ಹೊರಟು ಹೋದ ಎಲ್ಲಿ, ತಾರ್ಸಸ್ಸಿಗೆ. ಅಲ್ಲಿ ದಟ್ ಇಸ್ ದ ಹಾರ್ಬರ್. ಈ ರೀತಿಯಾಗಿ ಯೋನನ ಸಮಯದಲ್ಲಿ ಈ ಜೋಪ್ಪ ಇತ್ತು ಅಂತ ಹೇಳಿ ನಾವು ನೆನ್ಪಿಟ್ಕೊಳ್ಳೋಣ. ಆ ಜೋಪ್ಪದಲ್ಲಿ ಅದು ಯಾರಿದ್ರು ಅಂತಂದ್ರೆ ಪೇತ್ರ ಇದ್ದ. ಪೇತ್ರ ಯಾರ ಮನೆಯಲ್ಲಿದ್ದ? ಚರ್ಮಕಾರನಾದಂತ ಸೀಮೋನನ ಮನೆಯಲ್ಲಿ ಇದ್ದ. ನಿಜವಾಗಿ ನೋಡ್ಬೇಕಂತಂದ್ರೆ ಯಹೂದ್ಯರು ಮತ್ತು ಈ ಚರ್ಮಕಾರರು ಇವರೆಲ್ಲ ಒಟ್ಟಾಗಿ ಇರ್ತಿರ್ಲಿಲ್ಲ. ಆದ್ರೆ ಸಾವಕಾಶವಾಗಿ ಅವರ ಮಧ್ಯದಲ್ಲಿರ್ತಕ್ಕಂತಹ ಆ ಒಂದು ವ್ಯತ್ಯಾಸ ಅಂತಿರಲ್ಲ, ಅಥವಾ ಆ ಒಂದು ಒಡಕೇನಿತ್ತು, ಅದು ಕಡಿಮೆ ಆಗ್ತಾ ಬರ್ತಾ ಇತ್ತು ಎಂಬುದನ್ನ ಈ ಭಾಗ ನಮಗ ತಿಳಿಸ್ಕೊಡ್ತದೆ. ಪೇತ್ರನು ಚರ್ಮಕಾರನಾದಂತ ಸೀಮೋನನ ಮನೆಯಲ್ಲಿ ಇದ್ದಾನೆ ಅಂತೇಳಿ ಯೇಸು ಸ್ವಾಮಿ ದರ್ಶನದಲ್ಲಿ ಕೊರ್ನೇಲನಿಗೆ ಹೇಳ್ದ. ಅದು ಸಾಧಾರಣ ಕೈಸರಯದಲ್ಲಿ ಇವ ಇದ್ದಾನೆ, ಯಾರು ನಮ್ಮ ಕೊರ್ನೆಲ್ ಇದ್ದಾನೆ. ಆಮೇಲೆ ಯೋಪ್ಪದಲ್ಲಿ ಪೇತ್ರನಿದ್ದಾನೆ, ಚರ್ಮಕಾರನಂತ ಸಿಮೋನ್ ಮನೆಯಲ್ಲಿ. ಇದರ ಅಂತರ ಎಷ್ಟಿದೆ ಅಂತಂದ್ರೆ 30 ಮೈಲ್ಸ್, 30 ಮೈಲ್ ಪ್ರಯಾಣ ಮಾಡ್ಬೇಕು. ಅಂದ್ರೆ ನೀವು ಮೆಟ್ರಿಕ್ ಸಿಸ್ಟಮ್ದಲ್ಲಿ ನೋಡಿದ್ರೆ 1.6 ದಿಂದ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ವಿಲ್ ಬಿಕಮ್ 48 ಕಿಲೋಮೀಟರ್ಸ್. 30 ಮೈಲ್ ಅಂತಂದ್ರೆ 48 ಕಿಲೋಮೀಟರ್. ಇಷ್ಟು ದೂರ ಇದ್ದಂತಹ ಈ ಸ್ಥಳಗಳಿವೆ ಎರಡು, ಯೊಪ್ಪ ಅಂಡ್ ಕೈಸರಯ್ಯ. ಕೈಸರಯ್ಯದಲ್ಲಿದ್ದಂಥ ಕೊರ್ನೇಲ್ಯನು ಯೋಪ್ಪದಲ್ಲಿದ್ದಂಥ ಸಿಮೋನ್ ಚರ್ಮಕಾರನಂತ ಸಿಮೋನ್ ಮನೆಯಲ್ಲಿದ್ದ ಪೇತ್ರನಿಗೆ ಕಳಿಸು ಅಂತ ಹೇಳ್ತಾನೆ ದೇವರು. ಜನರನ್ನು ಕಳಿಸು ಮತ್ತು ಅವ್ರು ಹೋಗಿ ಅವನನ್ನ ಕರೆದುಕೊಂಡು ಬರಲಿ ಅಂತ ಹೇಳಿ ಅವನಿಗೆ ಆ ದರ್ಶನದಲ್ಲಿ ಹೇಳುವುದು ನಮಗ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತದೆ. ಈ ರೀತಿಯಾಗಿ 3ನೇ ವಚನದಲ್ಲಿ ದೇವರ ದರ್ಶನ ಆಯ್ತು ಕೊರ್ನೇಲಿಗೆ,
ಮತ್ತು ಅವನು ಎಲ್ಲಾ ಡೀಟೇಲ್ಸ್ ಹೇಳ್ತಾನೆ. ದೇವರು ಯಾವಾಗಲೂ ತನ್ನ ವಿಷಯಗಳಲ್ಲಿ ಬಹಳ ಕ್ಲಿಯರ್ ಇರ್ತಾನೆ. ಗಾಡ್ ಈಸ್ ವೆರಿ ವೆರಿ ಕ್ಲಿಯರ್ ಇನ್ ಹಿಸ್ ಡೀಲಿಂಗ್ಸ್ ಅಂಡ್ ಇನ್ ಹಿಸ್ ಗೈಡೆನ್ಸ್ ಅಂಡ್ ಇನ್ ಹಿಸ್ ಹೆಲ್ಪ್ ಅಂಡ್ ಎವ್ರಿಥಿಂಗ್ ಹಿ ಇಸ್ ವೆರಿ ಕ್ಲಿಯರ್ ಅಂತೇಳಿ ನಮಗ ಈ ಭಾಗದಿಂದ ತಿಳಿದು ಬರ್ತದೆ. ಯಾಕಂದ್ರೆ ದೇವರು ಅವನಿಗೆ ಹೇಳ್ಬಿಟ್ಟ, ಸ್ವಾಮಿ ಹೇಳ್ಬಿಟ್ರ ಅವನಿಗೆ ಏನಂತೇಳಿ GPS ಕೊಟ್ಬಿಟ್ರಲ್ಲ, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ಅಲ್ಲಿ ಹೇಳ್ಬಿಟ್ರು ಅವ್ರು, ಈ ಅವನ ಮನೆಯಲ್ಲಿದೆ ಅಂತಂದ್ರೆ ಸಮುದ್ರದ ದಂಡೆಯ ಮೇಲೆ ಇದೆ. ಯಾರ್ದು? ಚರ್ಮಕಾರನಂತ ಸಿಮೋನ್ ಮನೆಯಲ್ಲಿ. ಅಲ್ಲಿ ಯಾರಿದ್ದಾರೆ? ಪೇತ್ರನಿದ್ದಾನೆ. ಹೋಗೋವ್ರ ಕಡೆಗೆ ಅಂತ, ಕಳಿಸ್ಕೊಡೋವ್ರ ಕಡೆಗೆ ಅಂತೇಳಿ ದೇವರು ಅವರಿಗೆ ಕಳಿಸ್ಬಿಟ್ಟ ಎಂಬುದ ಅವನಿಗೆ ಹೇಳಿದ ಅಂತೇಳಿ ನಮಗ ಇಲ್ಲಿ ತಿಳಿದು ಬರ್ತದೆ. ಈ ರೀತಿಯಾಗಿ ದೇವರ ಮಾರ್ಗದರ್ಶನ ಯಾವಾಗಲೂ ಸ್ಪಷ್ಟವಾಗಿರ್ತದೆ. ಆದ ಕಾರಣ ನಾವು ಕನ್ಫ್ಯೂಸ್ ಮಾಡ್ಕೊಂಡ್ರೆ ತಪ್ಪು ನಮ್ದು. ವಿ ಆರ್ ದ ಲೂಸರ್ಸ್. ನಾವು ತಪ್ಪು ಗ್ರಹಿಕೆ ಮಾಡ್ಕೊಂಡ್ರೆ ದಟ್ ಈಸ್ ಅವರ್ ಮಿಸ್ಟೇಕ್. ಬಟ್ ಗಾಡ್ ಈಸ್ ಆಲ್ವೇಸ್ ಕರೆಕ್ಟ್. ದೇವರು ಯಾವಾಗಲೂ ಸರಿಯಾಗಿರ್ತಾನೆ. ಆತನ ಮಾರ್ಗದರ್ಶನ ಸರಿಯಾಗಿರ್ತದೆ, ಆತನ ಮಾತುಗಳು ಸರಿಯಾಗಿರ್ತವೆ. ಎಲ್ಲವೂ ಆತನ ವಿಷಯವಾಗಿ ನಾವು ನೋಡುವಾಗ ಅದು ಸರಿಯಾದದ್ದೇ ಇರ್ತದೆ. ನಾವು ತಪ್ಪು ಮಾಡ್ತೇವೆ ಮತ್ತು ಆಮೇಲೆ ದೇವರಿಗೆ ಎಷ್ಟೋ ಸಲ ನಾವು ಬ್ಲೇಮ್ ಮಾಡ್ತೇವೆ. ದೇವ್ರು ಹೀಗೆ ಯಾಕೆ ಮಾಡ್ದ, ದೇವರು ಆ ರೀತಿಯಾಗಿ ಯಾಕೆ ಮಾಡ್ದ ಅಂತೇಳಿ ದೇವರಿಗೆ ನಾವು ಕೇಳ್ತಾ ಕುಳಿತುಕೊಳ್ತೇವೆ. ದಟ್ ಈಸ್ ನಾಟ್ ರೈಟ್. ಇಲ್ಲಿ ನೋಡ್ರಿ, ದೇವರು ಮಾಡುವಂತ ಮಾರ್ಗದರ್ಶನ ಎಷ್ಟು ಸ್ಪಷ್ಟವಾಗಿತ್ತು, ನೇರವಾಗಿತ್ತು ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ಕೊಡ್ತದೆ. ಓಕೆ, ಮುಂದೇನಾಯ್ತು ಅಂತಂದ್ರೆ, ಈ ಭಾಗದಲ್ಲಿ ನಾವು ರಕ್ಷಣೆಯ ಒಂದು ವಿಷಯವಾಗಿ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಯಾರ ರಕ್ಷಣೆ? ಕೊರ್ನೇಲಿಯನ ರಕ್ಷಣೆ, ಅವನ ಕುಟುಂಬದವರ ರಕ್ಷಣೆ, ಅಲ್ಲಿದ್ದಂತ ಜನರ ರಕ್ಷಣೆ, ಅನ್ಯ ಜನರ ರಕ್ಷಣೆ ಬಗ್ಗೆ ನಾವು ಇವತ್ತು ಅಭ್ಯಾಸ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಆದ ಕಾರಣ ಈ ರಕ್ಷಣೆ ವಿಷಯವಾಗಿ 3 ಅಂಶಗಳನ್ನ ನಾವು ನೆನ್ಪಿಡ್ಬೇಕು. ನಾನು ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಟೈಮ್ ಇಲ್ಲ ಅಂತ ಹೇಳಿ ನೆನ್ಪಿಟ್ಕೊಳ್ರಿ, ನೋಟ್ ಮಾಡ್ಕೊಳ್ರಿ, ಬಹಳ ಒಳ್ಳೇದು. ಇದು ಬಹಳ ಇಂಪಾರ್ಟೆಂಟ್ ಆದಂತ 3 ಅಂಶಗಳನ್ನ ನಾವು ನೆನ್ಪಿಟ್ಕೊಂಡು, ದೀಸ್ ಆರ್ ನೀಡೆಡ್, ದೀಸ್ ಆರ್ ಎಸೆನ್ಷಿಯಲ್ ಫಾರ್ ದ ಸಲ್ವೇಷನ್. ರಕ್ಷಣೆ ಒಬ್ಬ ಮನುಷ್ಯ ಹೊಂದಬೇಕಾದ್ರೆ, ಯೇಸು ಸ್ವಾಮಿಯ ನಂಬಿ ರಕ್ಷಣೆಯ ಅನುಭವಕ್ಕೆ ಬರಬೇಕಾದ್ರೆ 3 ಅಂಶಗಳ ಅವಶ್ಯಕತೆ ಇದೆ. ಅವು ಯಾವಂತಂದ್ರೆ, ಪವಿತ್ರಾತ್ಮನು ಮೊದಲೇದಾಗಿ. ಯೋಹಾನ್ ಸುವಾರ್ತೆ 16:8 ನಾವು ನೋಡುವಾಗ ಪವಿತ್ರಾತ್ಮನು ಯಾವ ರೀತಿಯಾಗಿ ಪಾಪ, ನೀತಿ, ನ್ಯಾಯ, ತೀರ್ವಿಕೆಗಳ ಬಗ್ಗೆ ನಮ್ಗೆ ಅರಿವು ಹುಟ್ಟಿಸ್ತಾನೆ. ಆಗ ನಾವು ಯೇಸು ಸ್ವಾಮಿಯನ್ನ ನಮ್ಮ ರಕ್ಷಕನು ಅವಶ್ಯ ನಮಗಾಗಿದ್ದಾನೆ ಎಂಬುದ ತಿಳುವಳಿಕೆ ನಮ್ಗೆ ಬರುವಾಗ ನಾವು ಏನ್ ಮಾಡ್ತೇವೆ? ಪಶ್ಚಾತ್ತಾಪಟ್ಟು ಆತ ಮೇಲೆ ನಂಬಿಕೆ ಇಡ್ತೇವೆ. ಆದ ಕಾರಣ ಪವಿತ್ರಾತ್ಮನ ಕಾರ್ಯ ಮೊದಲೇ ಒಂದು ಅಂಶ. ಎರಡನೇ ಒಂದು ಅಂಶ ಯಾವುದಂತಂದ್ರೆ, ದೇವರ ವಾಕ್ಯದ ದೇವರ ವಾಕ್ಯವನ್ನ ನಾವು ರೋಮಾಪುರದವ್ರು ಬರೆದ ಪತ್ರ 10ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡುವಾಗ, ದೇವರ ವಾಕ್ಯ ಅದೇನ್ ಮಾಡ್ತದೆ ಅಂತಂದ್ರೆ ನಮಗೆ ಬೇಕಾದಂತ ಸಹಾಯ ಮಾಡ್ತದೆ ಅಂತ ಹೇಳಿ ನಮಗ ರೋಮ 10:17 ಓದಿದ್ರೆ ಬಹಳ ಹೆಲ್ಪ್ ಆಗ್ತದೆ ಅಂತ ಅನಿಸ್ತದೆ. 10ನೇ ಅಧ್ಯಾಯ 17ನೇ ವಚನ ಓದಿ ಬಿಡೋಣ. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ ಎಂಬುದಾಗಿ ಇಲ್ಲಿ ಪೌಲನು ನೇರವಾಗಿ ಹೇಳ್ತಾ ಇದ್ದಾನೆ. ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ದೆಲ್ಲ, ಅದಕ್ಕೆ ಜಸ್ಟ್ ಇನ್ನೊಮ್ಮೆ ಓದ್ತೇನೆ. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ. ಸಾರಲ್ಪಟ್ಟಂತ ವಾಕ್ಯ ನಾವು ಓದುವಾಗ ಅದೇನಾಗಿದೆ ಅಂತಂದ್ರೆ ನಮ್ಮ ನಂಬಿಕೆಗೆ ಆಧಾರವಾಗಿರ್ತದೆ. ಆದ ಕಾರಣ ನಾವು ನಂಬ್ತೇವೆ. ಯಾಕೆ? ಸಾರಿದಂತ ವಾಕ್ಯದ ಸಲುವಾಗಿ. ಆಮೇಲೆ ಏನಾಗ್ತದೆ ಅಂತಂದ್ರೆ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಆ ವಾರ್ತೆ ಯಾವುದು? ಕ್ರಿಸ್ತನ ವಾಕ್ಯ. ಆ ವಾರ್ತೆ ಸ್ವಾರ್ತೆ ಯಾವುದಂತಂದ್ರೆ ಕ್ರಿಸ್ತನ ವಾಕ್ಯವೇ ಎಂಬುದನ್ನ ರೋಮ 10:17 ನಮಗ ಸ್ಪಷ್ಟವಾಗಿ ಹೇಳಿದ್ದಾರೆ. ರಕ್ಷಣೆಯ ಅನುಭವಕ್ಕೆ ನಾವು ಬರ್ಬೇಕಾದ್ರೆ ಪವಿತ್ರಾತ್ಮ ಮೊದಲೇದ್ದು, ಎರಡನೇದಾಗಿ ದೇವರ ವಾಕ್ಯ, ಅದು ಕ್ರಿಸ್ತನ ವಾಕ್ಯ, ಅದು ಏನಾಗಿದೆ ಅಂತಂದ್ರೆ ಎರಡನೇ ಅಂಶ. ಮೂರನೇದಾಗಿ ನಾವು ನೋಡುವಾಗ, ದೇವರಿಗಾಗಿ ಆತ್ಮ ಗೆಲ್ಲುವವರು, ಸೋಲ್ ವಿನರ್ಸ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಬಹಳ ಸುಂದರವಾದಂತ ಪದ ಪ್ರಯೋಗ. ಅದೇನ್ ಹೇಳ್ತಾ ಅಂತಂದ್ರೆ, ದೇವರಿಗಾಗಿ ಆತ್ಮ ಗೆಲ್ಲುವವರು, ಸೋಲ್ ವಿನರ್ಸ್ ಫಾರ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಇವರು ಯಾರು ಅಂತ ಹೇಳಿ ಅದೇ 10ನೇ ಅಧ್ಯಾಯ 14ನೇ ವಚನದಲ್ಲಿ ನಮಗ ಪೌಲನು ಸ್ಪಷ್ಟೀಕರಿಸಿದ್ದಾನೆ. ಓದೋಣ. 10ನೇ ಅಧ್ಯಾಯ, ಈಗ ಜಸ್ಟ್ ನೀವು ನೋಡಿದ್ರಲ್ಲ, ಈಗ 17ನೇ ವಚನ ನೋಡಿದ್ರಿ, ಈಗ 14ನೇ ವಚನಕ್ಕೆ ಬರ್ರಿ. ಅದೇ ಹಿಂದೆ 4-5 ವಚನ ಹಿಂದೆ ಅಲ್ಲಿ ನಮಗ ಹೇಳಲಾಗಿದ್ ನೋಡ್ರಿ. ಆದರೆ ತಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಮತ್ತು ಆತನ ಸುದ್ದಿ ಕೇಳದಿರುವುದಲ್ಲಿ ಆತನನ್ನು ನಂಬುವುದು ಹೇಗೆ?
ಸಾರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ? ಸಾರುವವರು ಸಾರುವವರು ಕಳಿಸಲ್ಪಡದೆ ಸಾರುವುದೆಲ್ಲಿ? ಇದಕ್ಕೆ ಸರಿಯಾಗಿ ಶುಭದ ಸ್ವಾರ್ಥಿಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿವೆ ಎಂದು ಬರೆದದೆ ಅಂತ ಹೇಳಿ ಪೌಲನು ಸುಂದರವಾಗಿ ಇಲ್ಲಿ ನಮಗ ತಿಳಿಸಿದ್ದಾನೆ. ಆದ ಕಾರಣ ಆತ್ಮ ಗೆಲ್ಲುವವರು ಅಂತಂದ್ರೆ ಸ್ವಾರ್ಥಿಯನ್ನ ಸಾರುವವರು. These are also very important in the experience of salvation. ಒಬ್ಬ ವ್ಯಕ್ತಿ ರಕ್ಷಣೆ ಅನುಭವಕ್ಕೆ ಬರ್ಬೇಕಾದ್ರೆ ಸ್ವಾರ್ಥಿಯನ್ನು ಸಾರಬೇಕಾದದ್ರ ಅವಶ್ಯಕತೆ. ಸ್ವಾರ್ಥಿ ಹೇಳಲಿಲ್ಲ ಅಂತಂದ್ರೆ ಅವ್ನು ಕೇಳೋದು ಹೇಗೆ? ಕೇಳಲಿಲ್ಲ ಅಂದ್ರೆ ನಂಬೋದು ಹೇಗೆ? ನಂಬಲಿಲ್ಲ ಅಂದ್ರೆ ರಕ್ಷಿಸಲ್ಪಡೋದು ಹೇಗೆ? ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಎಂಬುದನ್ನ ನಾವು ತಿಳ್ಕೊಂಡು ಈ 3 ಅಂಶಗಳನ್ನ ನಾವು ಯಾವಾಗ ನೆನ್ಪಿಟ್ಕೊಂಡು, ಮೊದಲನೇದಾಗಿ ಪವಿತ್ರಾತ್ಮನ ಕಾರ್ಯ ಆಗ್ಲಿ ಅಂತ ಹೇಳಿ ನಾವು ಬಿಡ್ಕೊಳ್ಳೋಣ. ಎರಡನೇದಾಗಿ ದೇವ್ರ ವಾಕ್ಯ, ಯೇಸು ಕ್ರಿಸ್ತನ ವಾಕ್ಯ ಸಾರಲ್ಪಡಬೇಕು. ಮೂರನೇದಾಗಿ ಸಾರುವಂತವರ ಅವಶ್ಯಕತೆ ಇದೆ, ಸ್ವಾರ್ಥಿಯನ್ನ ಹೇಳುವಂತವರ ಅವಶ್ಯಕತೆ ಇದೆ, ಅನುಭವ ಸಾಕ್ಷಿಯನ್ನ ತಿಳಿಸುವಂತವರ ಅವಶ್ಯಕತೆ ಇದೆ ಎಂಬುದನ್ನ ನಾವು ಈ 3 ಅಂಶಗಳನ್ನ ಇವತ್ತು ನೆನಪಿನ ಇಟ್ಕೊಳ್ಳೋಣ. ಯಾವ ರೀತಿಯಾಗಿ ಆಗ್ತವೆ ಎಂಬುದನ್ನು ಮುಂದೆ ನೋಡೋಣ. ಈಗ ಮುಂದೆ ಅಭ್ಯಾಸದಲ್ಲಿ ಬರುವಾಗ 7-8 ವಚನಗಳಿಗೆ ನಾವು ಬರುವಾಗ ಅಲ್ಲಿ ಏನಾಗ್ತದೆ ಅಂತಂದ್ರೆ, ಕೊರ್ನೆಲ್ ಟೇಕ್ಸ್ ಇಟ್ ವೆರಿ ಸೀರಿಯಸ್. ಇಮಿಡಿಯೇಟ್ಲಿ ಹಿ ಟೇಕ್ಸ್ ದ ಸ್ಟೆಪ್ಸ್ ಅಂತ ಹೇಳಿ ನೀವು ಅಲ್ಲಿ ಓದ್ರಿ. ಈಗಾಗಲೇ ಸಹೋದರಿ ಓದಿದ್ದಾರೆ, ನೀವು ಸಹ ಓದ್ರಿ. ಆಗ ನಿಮಗೆ ಗೊತ್ತಾಗ್ತದೆ ಏನಂತ ಹೇಳಿ, ಏನೇನಾದವು, ಹೇಗೇಗಾದವು, ಎಷ್ಟು ಫಾಸ್ಟ್ ಆಗಿ ಆದವು ಎಲ್ಲವುಗಳು ನಿಮ್ಗೆ ತಿಳಿದು ಬರ್ತದೆ. ಈ ರೀತಿಯಾಗಿ ಕೊರ್ನೇಲನು ಕೇಳಿದ ಕೂಡಲೇ ಅವನಿಗೆ ಹಿ ವಾಸ್ ಎನ್ಕರೇಜ್ಡ್ ವೆರಿ ಮಚ್. ಯಾಕಂದ್ರೆ ದೇವರೇ ತನ್ ಕೂಡ ದರ್ಶನ ಕೊಟ್ಟು ಇಷ್ಟೆಲ್ಲ ಹೇಳಿಬಿಟ್ಟಲ್ಲ. ಫಸ್ಟ್ ಆಫ್ ಆಲ್ ಹಿ ವಾಸ್ ಅ ಸೀಕರ್. ಮೊದಲನೇದಾಗಿ ಆತನು ಹುಡುಕುವಂತವನಾಗಿದ್ದ. ಈಗ ಅವನಿಗೆ ಹುಡುಕಿದ ಕೂಡಲೇ ಅವನಿಗೆ ದೇವರು ರೆಸ್ಪಾನ್ಸ್ ಕೊಟ್ಬಿಟ್ಟ, ಅವನಿಗೆ ಪ್ರತಿಸಾದ ಕೊಟ್ಬಿಟ್ಟ. ಅಂದ್ರೆ ಅವನಿಗೆ ಅವನ ಅವಶ್ಯಕತೆಗಳನ್ನು ದೇವರು ಪೂರೈಸ್ತಾ ಇದ್ದಾನೆ ಹೆಜ್ಜೆ ಹೆಜ್ಜೆ ಹಾಕಿ. ಆದ ಕಾರಣ ಅವನಿಗೆ ಬಹಳ ಖುಷಿ ಆಯ್ತು. ಅವನು ಕರೆಸ್ಬಿಟ್ಟ. ಇಬ್ರು ಪರಿಚಾರಕರಲ್ಲಿ ಕರೆದ. ಆಮೇಲೆ ಇನ್ನೊಬ್ಬನು, ಈಸ್ ಅ ಸ್ಪೆಷಲ್ ಪರ್ಸನ್. ಯಾಕಂದ್ರೆ ದೇವ ಭಕ್ತನಾಗಿದ್ದ ಅಂತ ನೋಡ್ರಿ. ಆ ಇಬ್ಬರ ಬಗ್ಗೆ ಹಂಗೆ ಹೇಳುದಿಲ್ಲ, ಆದ್ರೆ ಒಬ್ಬನ ಬಗ್ಗೆ ಹೇಳ್ತದೆ. 3 ಜನ ಇದ್ರಂತೆ, ಅದರಲ್ಲಿ ಇಬ್ಬರು ಪರಿಚಾರಕರು, ಅಂದ್ರೆ ಯಾವಾಗ್ಲೂ ಅವ್ನು ಕೂಡ ಇರ್ತಿದ್ರು. ದೇ ವೇರ್ ಹಿಸ್ ಬಾಡಿ ಗಾರ್ಡ್ಸ್ ಅಂತ ಹೇಳ್ಬೋದು, ಅಥವಾ ಅವನ ಬಹಳಷ್ಟು ಕ್ಲೋಸ್ ಆಗಿ ಅವನ ಕಾಯುವಂತವ್ರು ಅಂತ ಹೇಳ್ಬೋದು. ಆದರೆ ಒಬ್ಬ 3ನೇದವ ಯಾರಾಗಿದ್ದ ಅಂತಂದ್ರೆ ದೇವಭಕ್ತ ಆಗಿದ್ದ. ದಟ್ ವಾಸ್ ಎಸೆನ್ಷಿಯಲ್. ಬಿಕಾಸ್ ಈಗ ಕೊರ್ನೇಲ್ಯನು ತನಗಾದಂತಹ ದರ್ಶನವನ್ನ ಮೊದಲೇ ಸಾರಿ ಇಲ್ಲಿ ಹೇಳ್ತಾ ಇದ್ದಾನೆ. ನೀವು ನೋಡ್ರಿ, ಅದು ರಿಪೀಟ್ ಆಗ್ತದೆ ಮತ್ತೆ ಮುಂದೆ. ಈಗ ಜಸ್ಟ್ ನೋಟ್ ಮಾಡ್ಕೊಡ್ರಿ. ಒಂದು ಸಾರಿ ಈಗ ಅವನು ಯಾರಿಗೆ ಹೇಳ್ದ ಅಂತಂದ್ರೆ ಆ ಸೇವಕರಿಗೆ, ದೇವಭಕ್ತನಿಗೆ ಹೇಳ್ದ, ದೇವಭಕ್ತನಾದಂತ ಸಿಪಾಯಿಗೆ ಹೇಳ್ದ. 2 + 1, 3 of them they went. ಎಲ್ಲಿ ಹೋದ್ರು ಅವರು? ಯೋಪ್ಪಕ್ಕೆ ಹೋದ್ರು ಅಂತ ಹೇಳಿ ನಮಗ ಮುಂದಿನ ವಚನಗಳಲ್ಲಿ ತಿಳಿದು ಬರ್ತದೆ. 7-8 ವಚನಗಳನ್ನ ನೀವು ನೋಡುವಾಗ ಅಲ್ಲಿ ಕೈಸರೆಯದಿಂದ ಯೋಪ್ಪಕ್ಕೆ ಅವರು ಬಂದ್ರು ಅಂತ ಹೇಳಿ ಆಲ್ಮೋಸ್ಟ್ 48 kilometers ದೇ ಹ್ಯಾವ್ ಟ್ರಾವೆಲ್ಡ್. ಈಗ ಅವ್ರು ಬಂದಾಗ ಆಲ್ಮೋಸ್ಟ್ ಸಂಜೆ ಆಗಿತ್ತು ಅಂತ ಹೇಳಿ ಅಲ್ಲಿ ಹೇಳಿದೆ. ಆದ ಕಾರಣ ಮಧ್ಯಾಹ್ನ 3 ಗಂಟೆಗೆ ಪೇತ್ರ ಏನ್ ಮಾಡಿದ್ದ ಅಂತಂದ್ರೆ ಅವ್ನು ಪ್ರೇಯರ್ ಮಾಡ್ಲಿಕ್ಕೆ ಹೋಗ್ತಿದ್ದಂತ. ಅಂದ್ರೆ ನೋಡ್ರಿ, ಪ್ರೇಯರ್ ಲೈಫ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಇಲ್ಲಿ ನಮ್ಗೆ ತಿಳಿದು ಬರ್ತದೆ. ಪೇತ್ರನ ಒಂದು ಸಮಯ ಸ್ವಲ್ಪ ಬಹಳ ಬೇರೆನೇ ಇತ್ತು ಅಂತ ಹೇಳಿ ಹೇಳ್ಬಹುದು. ಯಾಕಂದ್ರೆ ಹಿ ವಾಸ್ ಪ್ರೇಯಿಂಗ್ ಅಟ್ 3 o'clock. ಹೀಗಿರುವಾಗ ಪ್ರಾರ್ಥನೆ ಮಾಡ್ಲಿಕ್ಕೆ ಯಾವುದೇ ಸಮಯದ ಒಂದು ಬಂಧನ ಇಲ್ಲ. ಎನಿ ಟೈಮ್ ಯು ಕ್ಯಾನ್ ಪ್ರೇ. ಯು ಕ್ಯಾನ್ ಪ್ರೇ ಇನ್ ದ ಮಾರ್ನಿಂಗ್ ಇಫ್ ಯು ಆರ್ ಫ್ರೀ, ಪ್ರೇ ಇನ್ ದ ಆಫ್ಟರ್ನೂನ್ ಇಫ್ ಯು ಆರ್ ಫ್ರೀ, ಪ್ರೇ ಇನ್ ದ ಈವ್ನಿಂಗ್ ಇಫ್ ಯು ಆರ್ ಫ್ರೀ, ಪ್ರೇ ಅಟ್ ನೈಟ್ ಇಫ್ ಯು ಆರ್ ಫ್ರೀ. ಇಫ್ ಯು ಆರ್ ಫ್ರೀ ಯು ಪ್ರೇ ಅಟ್ ಮಿಡ್ ನೈಟ್ ಆಲ್ಸೋ. ಆದ ಕಾರಣ ಪ್ರಾರ್ಥನೆ ಮಾಡ್ಲಿಕ್ಕೆ ನೀವು ಸಮಯ ಹುಡುಕೋದು ಅವಶ್ಯಕತೆ ಇಲ್ಲ. ವೆನೆವರ್ ಯು ಆರ್ ಫ್ರೀ ಯು ಪ್ರೇ. ದೇವರೊಂದಿಗೆ ಮಾತಾಡುವಂತಹ ಈ ಒಂದು ಅವಕಾಶ ನೀವು ಯಾವಾಗಲೂ ಉಪಯೋಗ ಮಾಡ್ಕೊಡ್ರಿ. ಇಲ್ಲಿ 3 ಗಂಟೆಗೆ ಇವನ್ ಏನ್ ಮಾಡ್ತಾ ಇದ್ದಾನೆ ಪೇತ್ರ ಅಂತಂದ್ರೆ, ಪ್ರಾರ್ಥನೆ ಮಾಡೋದಕ್ಕಾಗಿ ಮೇಲಂತಸ್ತಿಗೆ ಹೋಗ್ತಾ ಇದ್ದಾನೆ. ಮೇಲುಪ್ಪರಿಗೆ ಒಂದು ಫಸ್ಟ್ ಫ್ಲೋರ್ ಇರ್ಬೇಕದು. ಆದ ಕಾರಣ ಅವನು ಮಟ್ಟಲ್ಲಿ ಹತ್ತಿ ಹೋದ ಅಂತ ಹೇಳಿ ಅಲ್ಲಿ ಹೇಳಲಾಗಿದೆ. ಆಮೇಲೆ ಅವನಿಗೆ ಬಹಳ ಹಸಿವಾಗಿತ್ತಂತ. 3 o'clock ಇನ್ನು ಊಟ ಮಾಡಿರಲಿಲ್ಲ. ಆದ ಕಾರಣ ಅವನಿಗೆ ಹಸಿವು ಆಗಿತ್ತು ಅಂತ ಹೇಳಿ ಅಲ್ಲಿ ಹೇಳಲಾಗಿದೆ. ಸೊ ಈಗ ಅವ್ರಿನ್ನೂ ಅಡಿಗೆ ಮಾಡ್ತಾ ಇದ್ದಾರೆ, ನಾವು ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಅವನು ಪ್ರೇಯರ್ ಮಾಡ್ಲಿಕ್ಕೆ ಹೋಗ್ತಿರ್ಬೇಕು. ಅದು ಒಂದು ಇರ್ಬೇಕು. ಏನೇವೆ ಅದು ನಮ್ಗೆ ಮುಖ್ಯವಾದದ್ದು ಯಾವ್ದಂತಂದ್ರೆ ಪ್ರಾರ್ಥನೆಗಾಗಿ ಮಾಳಿಗೆ ಹತ್ತಿದ. ಆಮೇಲೆ ಅಲ್ಲಿ ಏನಾಯ್ತು ಅಂತಂದ್ರೆ, ಬಹಳಷ್ಟು ಹಸಿದ್ರಿಂದ ಊಟ ತಯಾರು ಮಾಡ್ಬೇಕು ಅನ್ನುವಂತ ಸಮಯದಲ್ಲಿ ಏನಾಯ್ತು ಅಂತಂದ್ರೆ, ಅಲ್ಲಿ ಒಂದು ಧ್ಯಾನ ಪರವಶನಾದನು ಅಂತ. He was hungry for food, but God is making him to wait.
ನೋಡ್ರಿ ಅಂತ ಒಂದು ವಿಚಿತ್ರ ಇಲ್ಲಿ ನಡೀತಾ ಇದೆ. ಪೇತ್ರನಿಗೆ ಹಸಿವಾಗಿದೆ, ಊಟ ಮಾಡಕ್ 3 ಗಂಟೆ ಅಂತಂದ್ರೆ ನಿಮ್ಗೆ ಗೊತ್ತಲ್ಲ. ಆದ ಕಾರಣ ಅವನಿಗೆ ಬಹಳ ಹಸಿವಾಗಿದೆ, ಊಟ ಮಾಡ್ಬೇಕು ಅನ್ನುವಂತಹ ಒಂದು ವಿಚಾರದಲ್ಲಿರುವಾಗ ಅಲ್ಲಿ ದೇವರು ಅವನಿಗೆ ಏನ್ ಮಾಡ್ದ ಅಂತಂದ್ರೆ ಧ್ಯಾನ ಪರವಶನಾದನು ಅಂತ ಹೇಳ್ತಾನೆ. ಅಂದ್ರೆ ಆತನು ಪ್ರಾರ್ಥನೆ ಮಾಡ್ತಾ ಇರುವಾಗ ಅವನು ಲಕ್ಷ್ಯ ಎಲ್ಲಿ ಹೋಯ್ತು ಅಂತಂದ್ರೆ ದೇವ್ರ ಕಡೆಗೆ ಹೋಯ್ತು. ಆಗ ದೇವರು ಅವನಿಗೆ ಏನ್ ಮಾಡ್ದ, ಧ್ಯಾನ ಪರವಶನಾದಾಗ ದೇವರು ಅವನಿಗೆ ಒಂದು ಒಂದು ವಸ್ತುವನ್ನ ತೋರಿಸ್ತಾನ ಅಲ್ಲಿ. ಅಲ್ಲಿ ಆ ವಸ್ತು ಏನಾಗಿತ್ತಂತಂದ್ರೆ ಒಂದು ಜೋಳಿಗೆ ಇತ್ತದು. ಜೋಳಿಗೆ ಅಂತಂದ್ರೆ 4 ಮೂಲೆ ಇರುವಂತಹ ಆ ಒಂದು ಒಂದು ಬಟ್ಟೆಯ ಒಂದು ಆ, ಜೋಳಿಗೆ ಅಂತ ಹೇಳಬಹುದು. ನೀವು ನಿಮ್ಮೆಲ್ರಿಗೂ ಗೊತ್ತಿದೆ. ಆದ ಕಾರಣ ಆ ಜೋಳಿಗೆಯಲ್ಲಿ ಏನಿತ್ತು ಅಂತಂದ್ರೆ ನಾನಾ ಪ್ರಕಾರದ ಪಶು, ಕ್ರಿಮಿ, ಕೀಟಗಳು ಮತ್ತು ಅಂತರಿಕ್ಷದಲ್ಲಿ ಹಾರಾಡೋ ಹಕ್ಕಿಗಳು ಸಹ ಅಲ್ಲಿ ಕೂಡಿ ಬಂದಿದ್ದವು ಅಂತ. ನೋಡ್ರಿ ಇವೆಲ್ಲ ಅಲ್ಲಿ ಆ ಜೋಳಿಗೆಯಲ್ಲಿದ್ದು. ಆಗ ಏನಾಯ್ತು ಅಂತಂದ್ರೆ ಆ ಒಂದು ಒಂದು ವಾಣಿ ಆಯ್ತು. ಅಂದ್ರೆ ದೇವರು ಅವನಿಗೆ, ಸ್ವಾಮಿ ಅವನಿಗೆ ಮಾತು ಹೇಳಿದ್ರು ಏನಂತೇಳಿ, ಕೊಯ್ದು ತಿನ್ನು ಅಂತ ಹೇಳ್ಬಿಟ್ರು. ನೋಡ್ರಿ ಅಂತೂ ಎಷ್ಟು ವಿಚಿತ್ರವಾದಂತ ಘಟನೆಗಳು ಇಲ್ಲಿ ನಡೀತಾ ಇದೆ. ಅವು ನಮಗೆ ವಿಚಿತ್ರ ಅನ್ಸಿದ್ರು ಕೂಡ ಅದರಲ್ಲಿ ಎಷ್ಟು ಅರ್ಥ ಇದೆ ಅಂತ ಹೇಳಿ ನಾವು ಮುಂದೆ ತಿಳ್ಕೊಳ್ತೇವೆ. ಈಗ ಜಸ್ಟ್ ಎಷ್ಟು ನೆನ್ಪಿಟ್ಕೊಡ್ರಿ, ಆ ಜೋಳಿಗೆಯಲ್ಲಿದ್ದಂತ ಆ ಎಲ್ಲ ಪಶುಗಳು ಮತ್ತು ಹಕ್ಕಿಗಳು ಅಲ್ಲಿರುವಾಗ ಪೇತ್ರನಿಗೆ ಸ್ವಾಮಿ ಹೇಳ್ತಾರೆ, ನೀನ್ ಇದನ್ನು ಕೊಯ್ದು ತಿನ್ನು ಅಂತ ಹೇಳುವಾಗ ಪೇತ್ರ ಗಾಟ್ ವೆರಿ ಮಚ್ ಏನಾಯ್ತು, ಅವನು ಶಾಕ್ ಆದಂಗ ಆಯ್ತು. ಅವನಿಗೆ ಏನಪ್ಪಾ, ನಾ ಎಂದೂ ಹೊಲಸಾದಂತ ವಿಷಯಗಳನ್ನ ನಾನು ಎಂದೂ ಮುಟ್ಟಿಲ್ಲ, ಆದ್ರೆ ಈಗ ಇವತ್ತು ನನಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಇದನ್ನ ಕೊಯ್ದು ತಿನ್ನು ಅಂತ ಹೇಳ್ತಾ ಇದ್ದಾರೆ, ಏನಿದು ಅಂತ ಹೇಳುವಾಗ ಅವನೇನ್ ಹೇಳ್ತಾನೆ, ಅವನು ಉತ್ತರ ಕೊಡ್ತಾನೆ ಅದಕ್ಕೆ. ಪ್ರೇತನ ಪ್ರತಿಕ್ರಿಯೆ ಅದೇನಾಗಿತ್ತು ಅಂತಂದ್ರೆ ತದ್ವಿರುದ್ಧವಾಗಿತ್ತು. ಯಾವಾಗಲೂ ಪೇತ್ರ ಏನ್ ಮಾಡ್ತಾ ಇದ್ದ ಅಂತಂದ್ರೆ ಹಿ ವಾಸ್ ಆಲ್ವೇಸ್ ಹಿ ವಾಸ್ ರಿಯಾಕ್ಟಿಂಗ್, ಹಿ ವಾಸ್ ಅ ಮ್ಯಾನ್ ಆಫ್ ರಿಯಾಕ್ಷನ್ಸ್ ಅಂತ ಹೇಳ್ಬಹುದು. ಆದ್ರೆ ಅವ್ನ್ ಸ್ವಲ್ಪ ವಿಚಾರ ಮಾಡಿ ತಿಳ್ಕೊಳ್ಬೇಕಾಗಿತ್ತು, ಇದೆಲ್ಲ ಯಾಕೆ ಆಗ್ತಾ ಇದೆ, ದೇವ್ರ ಚಿತ್ತ ಇದ್ರಲ್ಲಿ ಏನಿದೆ ಅಂತ ಹೇಳಿ ಸ್ವಲ್ಪ ತಿಳ್ಕೊಂಡಿದ್ರೆ ಅವನು ಏನ್ ಮಾಡ್ತಾ ಇದ್ದ, ರೆಸ್ಪಾನ್ಸ್ ಕೊಡ್ತಾ ಇದ್ದ. ಆದ್ರೆ ಅವನ್ ಏನ್ ಮಾಡ್ತಾ ಇದ್ದ, ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಹಿ ಇಸ್ ರಿಯಾಕ್ಟಿಂಗ್. ಆ ರಿಯಾಕ್ಷನ್ ಏನಾಗಿತ್ತು ಅಂತಂದ್ರೆ, ಸ್ವಾಮಿ ಒಡೆಯನೇ ಅಂದ, ಇದು ಬೇಡವೇ ಬೇಡ, ಇದನ್ನ ನಾನು ತಿನ್ಲಿಕ್ಕೆ ಆಗುವುದಿಲ್ಲ ಅಂದ್ಬಿಟ್ಟ. ನೋಡ್ರಿ ಮೊದ್ಲೇದಾಗಿ ಏನ್ ಹೇಳ್ತಾ ಇದ್ದಾನೆ, ಸ್ವಾಮಿ ಅಂತ. ಅಂದ್ರೆ ಹಿ ಇಸ್ ಕಾಲಿಂಗ್ ಹಿಮ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಆಸ್ ಇಸ್ ಲಾರ್ಡ್. ಅಂದ್ರೆ ನಾನು ನಿನ್ನ ಸೇವಕ, ನಾನು ನಿನ್ನ ಗುಲಾಮ, ನೀನು ನನ್ನ ಒಡೆಯ ಅಂತೇಳಿ ಹೇಳ್ತಾ ಇದ್ದಾನೆ ಮಾತಿನಲ್ಲಿ. ಆದರೆ ಅವನು ಮಾತಾಡ್ತಾ ಇದ್ದಾನೆ ಏನಂತಂದ್ರೆ ತಿನ್ನುವುದಕ್ಕಾಗುವುದಿಲ್ಲ. ಸಾಧ್ಯ ಐತೆ? ನೀವು ವಿಚಾರ ಮಾಡ್ರಿ. ಯಾವಾಗ ನಮ್ಮ ಒಡೆಯರು ನಮಗೆ ಹೇಳ್ತಾರೆ ಅವಾಗ ನಾವು ಮಾಡ್ಲೇಬೇಕಾಗ್ತದೆ. ಒಡೆಯ ಅಂತ ಹೇಳಿ ನಾವು ಯಾವಾಗ ಕರಿತೀವಿ ಅವ್ರ ಮಾತು ಕೇಳಲೇಬೇಕಾಗ್ತದೆ. ದೇರ್ ಇಸ್ ನೋ ಆಪ್ಷನ್. ನಾವು ಮಾಡುದು ಅಥವಾ ಮಾಡದೇ ಇರುವುದು ಅಲ್ಲಿ ಬರೋದೇ ಇಲ್ಲ. ಆದ ಕಾರಣ ಇಲ್ಲಿ ಪೇತ್ರನ ಬಗ್ಗೆ ನಾವು ನೋಡುವಾಗ ಅದೊಂದು ಬಹಳ ವಿಚಿತ್ರವಾದಂತಹ ಒಂದು ಪ್ರತಿಕ್ರಿಯೆ ಆಗಿತ್ತು ಅಂತ ಹೇಳಿ ನಮಗ ಅಲ್ಲಿ ತಿಳಿದು ಬರ್ತದೆ. ಆದರೆ ದೇವರು ಅವನಿಗೆ ಪಾಠ ಕಲಿಸ್ತಾನೆ. 15ನೇ ವಚನಕ್ಕೆ ನೀವು ಬರ್ರಿ, ಅಲ್ಲಿ ಏನ್ ಹೇಳಿದೆ ಅಂತಂದ್ರೆ ದೇವರು ಅವನಿಗೆ ಒಂದು ಪಾಠ ಕಲಿಸಿದ. ಅದೇನಂತಂದ್ರೆ, ದೇವರು ಶುದ್ಧ ಮಾಡಿದ್ದನ್ನು ನೀನು ಹೊಲೆ ಎನ್ನಬೇಡ. ನೋಡ್ರಿ ಎಷ್ಟು ಗಂಭೀರವಾದಂತ ಒಂದು ಉತ್ತರ ಪೇತ್ರನಿಗೆ ಬರ್ತದೆ. ಪೇತ್ರ ಏನ್ ಹೇಳ್ತಾನೆ, ಸ್ವಾಮಿ ನಾನು ಎಂದೂ ಇಂಥ ಹೊಲೆಯನ್ನು ಎಂದೂ ಮುಟ್ಟಿಲ್ಲ, ಹೊಲಸನ್ನು ನಾನು ಮುಟ್ಟೇ ಇಲ್ಲ, ಅದ ಕಾರಣ ನನಗೆ ಬೇಡವೇ ಬೇಡ ಅಂತೇಳಿ ಹೇಳಿದಾಗ 15ನೇ ವಚನದಲ್ಲಿ ದೇವರು ಶುದ್ಧ ಮಾಡಿದ್ದನ್ನು ನೀನು ಹೊಲೆ ಅನ್ನಬೇಡ ಅಂಥೇಳಿ ದೇವರು ಪೇತ್ರನಿಗೆ ಉತ್ತರ ಕೊಡುವುದು ಅಲ್ಲಿ ನಮಗ ತಿಳಿದು ಬರ್ತದೆ. ಆದ ಕಾರಣ ಪೇತ್ರ ಒಂದ್ ವೇಳೆ ತಪ್ಪು ಮಾಡಿದ್ರು ಕೂಡ ದೇವರು ಅವನನ್ನ ಸರಿಪಡಿಸಿದ. ಅಂದ್ರೆ ದೇವರೆಷ್ಟು ದಯೆಯುಳ್ಳವನಾಗಿದ್ದಾನೆ, ದೇವರೆಷ್ಟು ಸಾಗರನಾಗಿದ್ದಾನೆ, ಕನಿಕರವುಳ್ಳವನಾಗಿದ್ದಾನೆ, ಕೃಪೆಯುಳ್ಳವನಾಗಿದ್ದಾನೆ, ದಯೆ ತೋರಿಸುವಂತವನಾಗಿದ್ದಾನೆ. ನಾವು ಎಷ್ಟೋ ಸಲ ತಪ್ತೇವೆ, ಆದ್ರೆ ದೇವ್ರು ನಮ್ಮನ್ನು ಎಷ್ಟು ಕರುಣಿಸ್ತಾನೆ ಎಂಬುದನ್ನ ನಾವು ತಿಳ್ಕೊಂಡಿರೋಣ. ಆದ್ರೆ ದೇವ್ರು ನಮ್ಮನ್ನು ಸರಿಪಡಿಸುವಾಗ ನಾವು ಅದನ್ನ ತಿದ್ದಿಕೊಂಡು ಸರಿಪಡಿಸ್ಕೊಳ್ಬೇಕಾದದ್ದು ಅವಶ್ಯ. ದೇವ್ರು ನಮ್ ಕರುಣೆ ತೋರಿಸ್ತಾನ ಅಂತ ಹೇಳಿ ನಾವು ತಪ್ಪು ಮಾಡೋದ್ರಲ್ಲಿ ಮುಂದರಿಬಾರದು. ಇಲ್ಲಿ ಪೇತ್ರನಿಗೆ ದೇವ್ರು ಹೇಳ್ದ ಏನಂತ ಹೇಳಿ, ನಾನು ಶುದ್ಧ ಮಾಡಿದ್ದೇನೆ, ನೀನು ಹೊಲೆ ಅನ್ಬೇಡ, ಅದಕ್ಕೆ ತಗೋ ಅದನ್ನ ಅಂತ ಹೇಳುವಾಗ 3 ಸಾರಿ ಈ ರೀತಿಯಾಗಿ ವಾಣಿ ಆಗ್ತದ ಅಂತ ಹೇಳಿ ಅಲ್ಲಿ ಬರ್ತದೆ. ಆಗ ಏನಾಯ್ತು ಅಂತಂದ್ರೆ ಆ ಜೋಳಿಗೆ ಇದ್ದಂತ ವಸ್ತು ಆಕಾಶಕ್ಕೆ ತಿರುಗಿ ಎತ್ತಲ್ಪಟ್ಟಿತು ಅಂತ ಹೇಳಿ ಅಲ್ಲಿ ಬರ್ತದೆ. ಅಂದ್ರೆ ಇಟ್ ವಾಸ್ ಜಸ್ಟ್ ಎ ಸಿಂಬಾಲ್, ಅಥವಾ ಒಂದು ದೇವರು ಕಲಿಸಿದಂತಹ ಒಂದು ಪಾಠ, ಒಂದು ಏನಂತಾರೆ ಅದಕ್ಕೆ
ಆಬ್ಜೆಕ್ಟಿವ್ ಲೆಸನ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ದೇವರು ಅವನಿಗೆ ಒಂದು ಪಾಠ ಕಲಿಸುವುದಕ್ಕಾಗಿ ಅಲ್ಲಿ ಕೆಲವು ಆಬ್ಜೆಕ್ಟ್ಸ್ ಗಳನ್ನು ತೆಗೆದುಕೊಂಡು ಬಂದು ಅವನಿಗೆ ತಿಳಿಸಿದ. ಅದನ್ನ ಪೇತ್ರನು ಅರ್ಥ ಮಾಡಿಕೊಳ್ಬೇಕಾಗಿತ್ತು. ಆದ್ರೆ ಅವನು ತನ್ನ ಲೌಕಿಕ ವಿಚಾರದಿಂದ ಉತ್ತರ ಕೊಟ್ಟು ತಿರುಗಿ ಆತನು ಕರೆಕ್ಷನ್ಗೆ ಒಳಗಾಗಬೇಕಾಯ್ತು ಅಂತ ಹೇಳಿ ಅಲ್ಲಿ ನಮಗ ತಿಳಿದು ಬರ್ತದೆ. ಆದ ಕಾರಣ ಯಾವಾಗಲೂ ದೇವ್ರು ಹೇಳುವಂಥದ್ದು, ಯೇಸು ಸ್ವಾಮಿ ಹೇಳುವಂಥದ್ದು ಯಾವಾಗಲೂ ಸರಿಯಾಗಿರ್ತದೆ. ಅದನ್ನ ನಾವು ಮಾಡಲೇಬೇಕು ಎಂಬುದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾದಂತ ಅಂಶ. ಕಾನಾವೂರಿನಲ್ಲಿ ಮರಿಯಳು ಅಲ್ಲಿದ್ದಂತಹ ಸೇವಕರಿಗೆ ಹೇಳಿದಂತ ಮಾತು ನೆನಪಿರಲಿ ನಿಮಗೆ ಯಾವಾಗಲೂ. ಆಕೆ ಹೇಳ್ತಾಳೆ ಏನಂತ ಹೇಳಿ, ಈತನ ಏನ್ ಹೇಳ್ತಾನೆ ಅದನ್ನೇ ಮಾಡ್ರಿ ನೀವು, ದಟ್ಸ್ ಆಲ್, ಬೇರೆ ಏನು ಮಾಡೋದ್ರ ಅವಶ್ಯಕತೆನೇ ಇಲ್ಲ ಎಂಬುದಾಗಿ ಮರಿಯಳು ಯೇಸು ಸ್ವಾಮಿಯ ಬಗ್ಗೆ ಆ ಸೇವಕರಿಗೆ ಹೇಳಿದಂತ ಮಾತು ನಿಮಗೆ ನೆನಪಿರ್ಲಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆತನು ಏನ್ ಹೇಳ್ತಾನೆ ಅದನ್ನೇ ಮಾಡ್ರಿ. ಇಲ್ಲಿ ಅದನ್ನೇ ನಾವು ನೋಡ್ತೇವೆ. ಏನಂತ ಹೇಳಿ, ಯೇಸು ಸ್ವಾಮಿ ಏನ್ ಹೇಳ್ತಾನೆ ಅದನ್ನೇ ಮಾಡ್ಬೇಕಾಗಿತ್ತು ಪೇತ್ರ. ಆದ್ರೆ ಆತನು ಏನ್ ಮಾಡ್ದ, ಸ್ವಾಮಿ ನಾನು ಹೊಲಸನ್ನು ಮುಟ್ಟಿದವನಲ್ಲ ಆದಿದು ಅಂತ ಹೇಳಿ ಬಹಳಷ್ಟು ಪ್ರೊಟೆಸ್ಟ್ ಮಾಡ್ತಾನೆ. ಆದ್ರೆ ದೇವರು ಅವನಿಗೆ ಸರಿಪಡಿಸ್ತಾನೆ. ನಾನು ಶುದ್ಧ ಮಾಡಿದ್ದ ನೀನು ಹೊಲೆ ಅನ್ನುವಂಗಿಲ್ಲ, ನೀನು ಅದನ್ನ ಮಾಡ್ಬೇಕು ನಾನು ಹೇಳಿದ್ದನ್ನ ಅಂತೇಳಿ ದೇವರು ಅವನಿಗೆ ಅದರಿಂದ ಒಂದು ಪಾಠವನ್ನ ಕಲಿಸ್ತಾನೆ. ಆಮೇಲೆ ಮಾರ್ಕನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಅವರು ಇದ್ರ ಬಗ್ಗೆ ಹೇಳಿದ್ದಾರೆ. 7ನೇ ಅಧ್ಯಾಯ 14ರಿಂದ 23 ವಚನಗಳನ್ನ ಓದ್ರಿ. ಮಾರ್ಕ 7ನೇ ಅಧ್ಯಾಯ 14ರಿಂದ 23. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತಂದ್ರೆ, ಮನುಷ್ಯನ ಒಳಗಿನಿಂದ ಏನು ಬರ್ತದೆ ಅದು ಅವನನ್ನ ಹೊಲೆ ಮಾಡ್ತದೆ, ಹೊರಗಿನಿಂದ ಏನು ಒಳಗೆ ಹೋಗ್ತದೆ ಅದು ಅವನನ್ನ ಹೊಲೆ ಮಾಡುವುದಿಲ್ಲ ಅಂತದರ ಅರ್ಥ. ಅದನ್ನ ಯೇಸು ಸ್ವಾಮಿ ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ರು. ಯಾರಿಗೆ? ಪೇತ್ರನು ಇದ್ದ. ಆದ್ರೆ ಈ ಹೊತ್ತು ಅವನ ರೆಸ್ಪಾನ್ಸ್ ಏನಾಗಿದೆ? ಅವನೇನ್ ಹೇಳ್ತಾ ಇದ್ದಾನೆ, ನಾನು ಅಶುದ್ಧವಾದದ್ದನ್ನು ಮುಟ್ಟಿದವನಲ್ಲ, ಹಾಗೆ ಹೀಗೆ ಎಲ್ಲ ಹೇಳ್ತಾ ಇರುವುದನ್ನ ನೀವು ನೋಡುವಾಗ, ಯೇಸು ಸ್ವಾಮಿ has already explained to him, already has made it clear to him, again he has to do it ಎಂಬುದಾಗಿ. ಓಕೆ, ಮುಂದೆ ನೋಡೋಣ. 17ನೇ ವಚನಕ್ಕೆ ಬರುವಾಗ ಪೇತ್ರನ ದರ್ಶನದ ಬಗ್ಗೆ ಯೋಚಿಸ್ತಾ ಇದ್ದ. ಏನಿದೆಲ್ಲ ಅಂತೇಳಿ ಯೋಚಿಸ್ತಿರುವಾಗ ಅವನ ಮನೆಯ ಎದುರಿಗೆ 3 ಜನ ಬಂದ್ರು. ಅವ್ರು ಯಾರು? 18ನೇ ವಚನದಲ್ಲಿ ಪೇತ್ರನು ಇದ್ದಾನೋ ಅಂತೇಳಿ ಕೂಗಿದ್ರಂತವ್ರು. ಎಲ್ಲಿ? ಸಮುದ್ರ ದಂಡೆಯ ಮೇಲೆ ಇರ್ತಕ್ಕಂಥ ಚರ್ಮಕಾರನಾದಂತ ಸೀಮೋನನ ಮನೆಯನ್ನು ಹುಡ್ಕೊಂಡ್ ಬಂದ್ರು. ಆಸ್ ಪರ್ ದ GPS ಗಿವನ್ ಬೈ ಗಾಡ್, ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಅವ್ರು ಬಂದ್ರು, ಸಿಕ್ತವ್ರಿಗೆ ಮನೆ. ಸಿಕ್ಕುಳ್ಳೆ ಅವ್ರು ಬಂದು ಕೇಳಿದ್ರು ಏನಂತ ಹೇಳಿ, ಪೇತ್ರನ ಎಲ್ಲಿದ್ದಾನೆ ಅಂತ ಹೇಳಿ ಕೂಗಿದ್ರು ಅಂತ. ನೋಡಿ, ಜೋರಾಗಿ ಕೂಗಿರ್ಬೇಕಲ್ಲ ಅವ್ರು. ಆಗ 19ನೇ ವಚನದಲ್ಲಿ ಏನಾಗ್ತದೆ ಅಂತಂದ್ರೆ, ಪವಿತ್ರಾತ್ಮನು ಹೇಳ್ತಾನೆ ಅವನಿಗೆ ಏನಂತ ಹೇಳಿ, ಇವರೇ ನಾನು ಕಳಿಸಿದಂತ ಜನರಾಗಿದ್ದಾರೆ. ಏನ್ ಮಾಡ್ಬೇಕು ನೀನು? ಇವರು ಕೂಡ ಸಂಶಯ ಪಡದೆ ಹೋಗು ಅಂತೇಳಿ ಅಲ್ಲಿ ಪವಿತ್ರಾತ್ಮನು ಅವನಿಗೆ ತಿಳಿಸ್ಕೊಡ್ತಾನೆ. ಅಲ್ಲಿ ಕಾರಣ ಸಹ ನಮಗ ಅಲ್ಲಿ ತಿಳಿಸಲ್ಪಟ್ಟಿದೆ. 20-21 ವಚನಗಳನ್ನ ಈಗಾಗಲೇ ನೀವು ಈ ಭಾಗದಲ್ಲಿ ನೋಡಿದ್ದೀರಿ. ಏನಂತ ಹೇಳ್ತಾನೆ, ನೀನೆದ್ದು ಕೆಳಗಿಳಿದು ಏನೂ ಸಂಶಯ ಪಡದೆ ಅವರ ಜೊತೆಯಲ್ಲಿ ಹೋಗು, ನಾನೇ ಅವರನ್ನ ಕಳಿಸಿದ್ದೇನೆ ಎಂದು ಹೇಳಿದನು. ಪೇತ್ರನು ಕೆಳಗಿಳಿದು ಆ ಮನುಷ್ಯರ ಬಳಿಗೆ ಬಂದು, ಈಗೋ ನೀನು ವಿಚಾರಿಸುವನು ನಾನೇ, ನೀವು ಬಂದು ಕಾರಣವೇನು ಎಂದು ಕೇಳಲು. ಈಗ ಅವನು ಪ್ರಶ್ನೆ ಕೇಳ್ತಾ ಇದ್ದಾನೆ. ನೋಡ್ರಿ, ಇಷ್ಟೆಲ್ಲ ಆದ್ರೂ ಕೂಡ ಹಿ ವಾಂಟ್ಸ್ ಟು ಅಗೇನ್ ಅಸರ್ಟೇನ್. ಈಗ ಏನದು ಖಚಿತ ಮಾಡ್ಕೊಳ್ಬೇಕಾಗಿದೆ ಅವನಿಗೇನಂತ ಹೇಳಿ. ಆಗ ಅಲ್ಲಿ ಏನಾಯ್ತು ಅಂತಂದ್ರೆ, ಅಲ್ಲಿ ಹೇಳಿದ್ದಾನೆ ನಿಮ್ಗೆ ದೇವಭಕ್ತ ಅಂತ ಹೇಳಿ. ಅವನು ಏನ್ ಮಾಡ್ದ ಅಂತಂದ್ರೆ, ಅಲ್ಲಿ ಅವನಿಗೆ ಮತ್ತೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ದ. ಏನಂತ ಹೇಳಿ, ಹಿಂಗೆ ಕೊರ್ನೇಲ್ಯ ನಮ್ಮ ಯಜಮಾನ ಹೀಗಿದ್ದಾನೆ, ಅವನು ಒಳ್ಳೆಯವನಾಗಿದ್ದಾನೆ, ಅವನಿಗೆ ಹೀಗೆ ದರ್ಶನ ಆಯ್ತು, ಅವನ್ನೆಲ್ಲ ಹೇಳ್ದ, ಅವ್ನು ಎಕ್ಸ್ಪ್ಲೈನ್ ಮಾಡ್ದ. ಸೊ ಸೆಕೆಂಡ್ ಟೈಮ್, ಮೊದಲೇದಾಗಿ ಕೊರ್ನೇಲ್ಯನ ದರ್ಶನದ ಬಗ್ಗೆ ಕೊರ್ನೇಲ್ಯನೇ ಹೇಳ್ದ. ಯಾರಿಗೆ? ದೇವಭಕ್ತನಿಗೆ, 2ನೇ ಸೇವಕನಿಗೆ. 2ನೇದಾಗಿ ದೇವಭಕ್ತನಾದಂತ ಸೇವಕನು ಪೇತ್ರನಿಗೆ ಹೇಳ್ದ. ಈ ರೀತಿಯಾಗಿ 2 ಸಲ ಆಯ್ತು. ಇನ್ನು ನೋಡೋಣ ಮತ್ 3ನೇ ಸಲ ಏನ್ ಬರ್ತದ ಅಂತ ಹೇಳಿ ಮುಂದೆ. ಈ ರೀತಿಯಾಗಿ ಏನಾಯ್ತು ಅಂತಂದ್ರೆ, ಕೊರ್ನೇಲ್ಯನ ವಿಷಯವಾಗಿ ಅಲ್ಲಿ ದೇವಭಕ್ತನಾದಂತ ಸೇವಕನು ಹೇಳಿದಾಗ ಪೇತ್ರ ಏನಂತಂದ, ಆಲ್ ರೈಟ್ ಬರ್ರಿ ಒಳಗಂಗಡ. ಅಲ್ಲಿ ತನಕ ಅವನು ಹೊರಗೆ ನಿಂತಿದ್ರು ಅವರೆಲ್ಲ. ಯಾಕಂದ್ರೆ ಈ ವಾಂಟೆಡ್ ಟು ಮೇಕ್ ಶೂರ್. ಅದ ಕಾರಣ ಅವ್ರನ್ನ ಹೊರಗೆ ನಿಲ್ಲಿಸಿದ್ದ. ಆಮೇಲೆ ಬರ್ರಿ ಅಂತ ಹೇಳಿ ಹೊರಗೆ ಕರೆದು ಅವ್ರಿಗೆ ಉಪಚಾರ ಮಾಡ್ದ. ಆಮೇಲೆ ನಾ ಹೇಳಿದಲ್ಲ ನಿಮ್ಗೆ, ಆಲ್ರೆಡಿ ಟೈಮ್ ಆಗಿತ್ತು. ಯಾಕಂದ್ರೆ ಆಲ್ಮೋಸ್ಟ್ ಅವ್ರು 50 ಕಿಲೋಮೀಟರ್ಸ್ ಟ್ರಾವೆಲ್ಸ್ ಮಾಡಿ ಬರ್ಬೇಕಾದ್ರೆ 48 ಕಿಲೋಮೀಟರ್, ಇಟ್ ವಾಸ್ ನಾಟ್ ಈಸಿ. ಆದ ಕಾರಣ ಅವರು ಅವತ್ತು ವಸ್ತಿ ಆತದಲ್ಲಿ ಅಂತ ಹೇಳಿ ನಮ್ಗೆ ತಿಳಿದು ಬರ್ತದೆ. ಆಮೇಲೆ 24ರಿಂದ 27 ವಚನಗಳನ್ನ ನಾವು ನೋಡುವಾಗ, ಆಮೇಲೆ ಈ ವಿಷಯವಾಗಿ ನಾವು ನೋಡ್ತಿರುವಾಗ ಇನ್ನೊಂದು ವ್ಯಕ್ತಿಯ ನೆನಪಾಗ್ತದೆ ನಮಗೆ ಹಳೆ ಒಡಂಬಡಿಕೆಯಲ್ಲಿ. ಅವನ್ ಯಾರಂತಂದ್ರೆ ಯೋನ ಪ್ರವಾದಿ. ಅವನೇನಾಗಿದ್ದ?
ಯಹೂದ್ಯನಾಗಿದ್ದ. ಆದರೆ ಅವನನ್ನ ದೇವರು ಎಲ್ಲಿ ಕಳಿಸ್ಕೊಡ್ತಾನೆ? ನಿನವೆ ಜನರ ಕಡೆ ಕಳಿಸ್ಕೊಡ್ತಾನೆ. ನಿನವೆ ಜನರು ಯಾರಾಗಿದ್ರು? ಅವರು ಅನ್ಯ ಜನರಾಗಿದ್ರು. ಈ ರೀತಿಯಾಗಿ ಯಹೂದ್ಯನಾದಂಥ ಯೋನನನ್ನ, ಪ್ರವಾದಿಯಾದಂಥ ಯೋನನ್ನ ದೇವರು ಆಲ್ರೆಡಿ ಯೂಸ್ ಮಾಡಿದ್ದಾನೆ. ಯಾರ ಸಲುವಾಗಿ? ಅನ್ಯ ಜನರ ಮಧ್ಯದಲ್ಲಿ ಸುವಾರ್ತೆಯನ್ನ ತಿಳಿಸುವುದಕ್ಕಾಗಿ. ಪಶ್ಚಾತ್ತಾಪಟ್ಟ ದೇವ್ರ ಕಡೆಗೆ ತಿರ್ಕೊಡ್ರಿ, ನಿನವೆ 40 ದಿವಸಗಳಲ್ಲಿ ನಾಶ ಆಗ್ತದೆ ಎನ್ನುವಂತಹ ಒಂದು ಸುದ್ದಿ ಹೇಳುವುದಕ್ಕಾಗಿ ಯೋನನ್ನ ಆಲ್ರೆಡಿ ಉಪಯೋಗ ಮಾಡಿಕೊಂಡಿದ್ದ ದೇವರು ಅಂತ ಹೇಳಿ ನಮಗ ಗೊತ್ತದೆ. ಈ ರೀತಿಯಾಗಿ ಯೋನನು ಸಹ ನಮಗೆ ಹಳೆ ಒಡಂಬಡಿಕೆಯಲ್ಲಿ ಇದರ ಸ್ವಾರ್ಥ ಸಾರುವನಾಗಿ ಕಂಡು ಬರ್ತಾನೆ. ಯಹೂದ್ಯನಾದ್ರೂ ಕೂಡ ಅನ್ಯ ಜನರ ಮಧ್ಯದಲ್ಲಿ ಹೋಗಿ ಸ್ವಾರ್ಥೆಯನ್ನು ಸಾರಿದ ಮತ್ತು ಲಕ್ಷಗಟ್ಟಲೆ ಜನರು ಉಳಿದ್ರು, ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಂಡ್ರು. ಓಕೆ, ಇನ್ನು ಮುಂದೆ 24ರಿಂದ 27 ವಚನಗಳನ್ನು ನೋಡುವಾಗ, ಕೊರ್ನೆಲಿಯ ಇಸ್ ವೇಟಿಂಗ್ ಆಲ್ರೆಡಿ. ಕೊರ್ನೆಲಿಯಸ್ ಅವನೇನು ಬಹಳಷ್ಟು ಈಗ ಎಕ್ಸೈಟೆಡ್. ಯಾಕಂದ್ರೆ ಈಗ ಯಾರು ಬರ್ತಾ ಇದ್ದಾರೆ? ದೇವ್ರು ನಮಗೆ ಹೇಳಿದ್ದಾನೆ, ಒಬ್ಬ ಸ್ಪೆಷಲ್ ಸ್ಪೀಕರ್ ನೀನು ಕಳಿಸ್ಕೊಡ್ತೇನೆ. ಅವ್ನು ಯಾರಂತಂದ್ರೆ ಪೀಟರ್, ಅವನ್ ಕರೆಸು ಅಂತ ಹೇಳಿದಾಗ ಈಸ್ ಆಲ್ಸೋ ಎಕ್ಸೈಟೆಡ್. ಅವನು ತಾನು ಪರಿವಾರದವರು, ತನ್ನ ಕುಟುಂಬದವರು, ಆಮೇಲೆ ತನಗೆ ಗೊತ್ತಿದ್ದಂಥವ್ರು ಮತ್ತು ಎಲ್ಲಾ ಇಂಟ್ರೆಸ್ಟ್ ಇದ್ದವ್ರು ಎಲ್ಲಾರನ್ನು ಕರೆಸಿದ್ದು ಕಾಣ್ತದೆ. ಅಲ್ಲಿ ಕಾಣ್ತದೆ ನೋಡ್ರಿ, ನೀವು ಓದುವಾಗ 24ರಿಂದ 27 ವಚನಗಳಲ್ಲಿ ತನ್ನ ಬಂಧುಗಳೊಂದಿಗೆ ಕೊರ್ನೆಲಿಯ ಪೇತ್ರನನ್ನ ವೆಲ್ಕಮ್ ಮಾಡ್ತಾನೆ. ಯಾವ ರೀತಿಯಾಗಿ ವೆಲ್ಕಮ್ ಮಾಡ್ತಾನೆ? ಅಡ್ಡ ಬಿದ್ದು ಬಿಡ್ತಾನೆ ಅವನಿಗೆ. ಸಿ, ಹಿ ಇಸ್ ಗಿವಿಂಗ್ ಸೋ ಮಚ್ ಆಫ್ ರೆಸ್ಪೆಕ್ಟ್ ಟು ಪೀಟರ್ ಅಂತ ಹೇಳಿ ಪೇತ್ರನಿಗೆ ಅಡ್ಡ ಬಿದ್ಬಿಟ್ಟ ಅಂತವನು. ಆಗ ಪೇತ್ರನು ಏನ್ ಮಾಡ್ಬಿಟ್ಟ ಅಂದ್ರೆ ಅವನಿಗೆ ಸ್ವಲ್ಪ ಮಜುಗುರ ಆಯ್ತು. ಅವನಿಗೆ ಏನ್ಪಾ ಏನಿದು, ನನಗೆ ಎಕ್ದಮ್ ಅಡ್ಡ ಬಿದ್ದು ಬಿಟ್ಟಲ್ಲ, ಏನಿದು ಅಂತ ಹೇಳಿ. ಯಾಕಂದ್ರೆ ಪೇತ್ರನಿಗೆ ಗೊತ್ತಿತ್ತು ಏನಂತ ಹೇಳಿ, ವಿ ಶುಡ್ ಆನರ್ ಗಾಡ್ ಓನ್ಲಿ, ದೇವರೇ ಆ ಗೌರವಕ್ಕೆ ಯೋಗ್ಯನು ಅನ್ನುವಂಥದ್ದು ಗೊತ್ತಿತ್ತು. ಆದ ಕಾರಣ ಅವನೇನ್ ಹೇಳ್ದ, ನೋಡಪ್ಪ ನಾನು ಮನುಷ್ಯ, ಐ ಆಮ್ ಜಸ್ಟ್ ಲೈಕ್ ಯು, ನಾನು ನಿನ್ನ ಹಾಗೆ ಒಬ್ಬ ಮನುಷ್ಯ, ಆದ ಕಾರಣ ನೀನು ಹೇಳು ಅಂತ ಹೇಳಿ ಅವನನ್ನ ಎಬ್ಬಿಸಿದ ಅಂತ ಹೇಳಿ ಅಲ್ಲಿ ನಮಗ ಕಾಣ್ತದೆ. ಈ ರೀತಿಯಾಗಿ ಪೇತ್ರನ ಒಂದು ಪ್ರವೇಶ ಎಲ್ಲಿ ಆಗ್ತದೆ ಅಂತಂದ್ರೆ ಕೊರ್ನೆಲಿಯನ ಮನೆಗೆ ಆಗ್ತದೆ. ಆತನ ಸಿದ್ಧತೆ ಬಹಳ ಒಳ್ಳೆ ರೀತಿಯಿಂದ ಅವನು ರೆಡಿ ಮಾಡಿ ಕುಳಿತಿದ್ದ ಮತ್ತು ವೇಟ್ ಮಾಡ್ತಾ ಇದ್ದ. ಪೇತ್ರ ಆ ಮಾನವನ್ನು ದೇವರಿಗೆ ಸಲ್ಲಿಸದೆ ಅವನೇನ್ ಸಲ್ಲಿಸಿದ, ನನ್ನನ್ನ ದೇವರ ಮುಂದೆ ತಗ್ಗಿಸ್ಕೊಂಡ. ದೀಸ್ ಟೂ ಥಿಂಗ್ಸ್ ಪೇತ್ರ ಅಲ್ಲಿ ಮಾಡೋದು ನಮ್ಗೆ ಕಂಡು ಬರ್ತದೆ. ಮೊದಲೇದಾಗಿ ಏನ್ ಹೇಳ್ದ ಅಂತಂದ್ರೆ, ನಾನ್ ನಿಮ್ಮ ಹಾಗೆ ಮನುಷ್ಯ, ನನಗೆ ಅಡ್ಡ ಬೀಳ್ಬೇಡ್ರಿ, ದೇವರಿಗೆ ಅಡ್ಡ ಬೀಳ್ರಿ ಅಂತ. ಅಂದ್ರೆ ತನ್ನನ್ನು ತಗ್ಗಿಸ್ಕೊಂಡ, ದೇವರನ್ನ ಹೆಚ್ಚಿಸಿದ. ದಿಸ್ ಈಸ್ ವಾಟ್ ಇಸ್ ನೀಡೆಡ್ ಇನ್ ಅವರ್ ಲೈಫ್. ನಮ್ಮ ಜೀವನದಲ್ಲಿ ನಾವು ಏನೇ ಇರಬಹುದು, ಆದ್ರೆ ದೇವರಿಗೆ ನಾವು ಯಾವಾಗಲೂ ಪ್ರಥಮ ಸ್ಥಾನ, ದೇವರಿಗೆ ಯಾವಾಗಲೂ ಘನಮಾನ ಮಹಿಮೆ ಗೌರವಗಳನ್ನ ಸಲ್ಲಿಸುವಂತವರಾಗಿರ್ಬೇಕು. ದೇವ್ರಿಗೆ ಜನ ಬಂದು ನಮ್ಗೆ ಏನೇ ಹೇಳಿದ್ರು, ದಟ್ ಈಸ್ ನಾಟ್ ಅವರ್ಸ್, ಅದು ನಮ್ದಲ್ಲ, ಅದು ದೇವರಿಗೆ ನಾವು ಗೌರವ ಘನತೆ ಮಾನ ಮಹಿಮೆನ ಸಲ್ಲಿಸಬೇಕು ಅಂತ ಹೇಳಿ ಈ ಭಾಗದಿಂದ ನಾವು ತಿಳಿದ್ವಿ. ಮುಂದೆ 28ನೇ ವಚನಕ್ಕೆ ಬರುವಾಗ ಅಲ್ಲಿ ಸಂಪ್ರದಾಯ ಏನಿತ್ತು ಅಂತಂದ್ರೆ, ಅನ್ಯರು ಮತ್ತು ಯಹೂದ್ಯರು ಹೊಕ್ಕು ಬಳಕೆ ಮಾಡ್ತಿರ್ಲಿಲ್ಲ. ಆದ್ರೆ ದೇವರು ನನಗೆ ಒಂದು ದರ್ಶನವನ್ನ ಕೊಟ್ಟು, ಮನುಷ್ಯನು ಹೊಲೆಯನು ಅಲ್ಲವಾ ಇಲ್ಲವೇ ಅಶುದ್ಧನು ಅನ್ನಬಾರದು ಎಂದು ತೋರಿಸಿದ್ದಾನೆ. ನೋಡ್ರಿ, ಈಗ ದೇವರು ದರ್ಶನದಲ್ಲಿ ಕೊಟ್ಟಂತ ಪಾಠದ ಪರಿಣಾಮ ಎಷ್ಟು ಇಫೆಕ್ಟ್ ಆಗಿತ್ತು, ಎಷ್ಟು ಪರಿಣಾಮಕಾರಿಯಾಗಿತ್ತು ಅಂತ ಹೇಳಿ ನಮ್ಗೆ ತಿಳಿದು ಬರ್ತದೆ. ಪೇತ್ರ ಹೇಳ್ಬಿಟ್ಟ, ಒಂದೇ ಶಾರ್ಟ್ ನಲ್ಲಿ ದೇವರು ಅವನಿಗೆ ತಿಳಿಸ್ಬಿಟ್ಟ, ನೀನು ಏನ್ ತಿಳ್ಕೊಬಾರ್ದು, ಅಶುದ್ಧ ಹೊಲೆ ಅನ್ಬಾರ್ದು ಅಂತ ಹೇಳಿದ್ದು ಅವನು ತಿಳ್ಕೊಂಡ್ ಕೂಡ್ಲೆ ಅವನು ಇದೇ ಮಾತನ್ನ ಇಲ್ಲಿ ಹೇಳ್ತಾನೆ, ಅಲ್ಲಿದ್ದಂತ ಜನರಿಗೆ ಹೇಳ್ತಾನೆ. ಯಾಕಂದ್ರೆ ಯಹೂದ್ಯರು ಮತ್ತು ಅನ್ಯರು ಕೂಡ್ತಿರ್ಲಿಲ್ಲ ಅವಾಗ, ಅವ್ರು ಬೇರೆ ಬೇರೆನೇ ಇರ್ತಿದ್ರು. ಆಗ ಇಲ್ಲಿ ಹೇಳ್ತಾನೆ ಏನಂತ ಹೇಳಿ, ದೇವರು ನಾನು ತೋರಿಸ್ಕೊಟ್ಟಿದ್ದಾನೆ ಏನಂತ ಹೇಳಿ, ಹೊಲೆಯನು ಅಥವಾ ಅಶುದ್ಧನು ಅನ್ನಬಾರ್ದು, ಆದ ಕಾರಣ ನೀವು ಕರೆದು ಕೂಡಲೇ ನಾನು ಬಂದೆನು ಅಂತ ಹೇಳಿ ಪೇತ್ರನು ಅಲ್ಲಿ ಕೊರ್ನೆಲಿಯನಿಗೆ ಹೇಳ್ದ. 29ನೇ ವಚನ, ಕರೆಸಿದಂತಕ್ಕೆ ಕಾರಣ ಏನಾಗಿತ್ತು ಅಂತ ಹೇಳಿ ನಾವು ನೋಡುವಾಗ, ಅಲ್ಲಿ ಕೇಳುವವನು ಸಹ ಸಿದ್ಧನಾಗಿದ್ದ, ಹೇಳುವವನು ಸಹ ಸಿದ್ಧನಾಗಿದ್ದ. ಐ ಟೋಲ್ಡ್ ಯು, 3 ವಿಷಯಗಳು ರಕ್ಷಣೆ ವಿಷಯವಾಗಿ. ಅಲ್ಲಿ ಹೇಳುವಂತವನು ರೆಡಿ ಆಗಿದ್ದ, ಆಮೇಲೆ ಕೇಳುವಂಥವನು ರೆಡಿ ಆಗಿದ್ದಾನೆ. ಅಂದ್ರೆ ಕೇಳುವಂಥವರು ರೆಡಿ ಆಗಿದ್ರು ಸ್ವಾರ್ಥಿಯನ್ನ ಸಾರುವುದಕ್ಕಾಗಿ. ಮಧ್ಯದಲ್ಲಿ ಏನಿದೆ ಅಂತಂದ್ರೆ ಸ್ವಾರ್ಥ, ದೇವರ ವಾಕ್ಯ, ಕ್ರಿಸ್ತನ ವಾಕ್ಯ ಅಲ್ಲಿ ಇತ್ತು ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಈ 3 ವಿಷಯಗಳು ನೆನಪಿರ್ಲಿ. ಇಲ್ಲಿ ನಮಗ ಪೇತ್ರ, ಕೊರ್ನೆಲಿಯನ ಜನ ಮತ್ತು ದೇವರ ವಾಕ್ಯ, ಈ 3 ವಿಷಯಗಳು ಅಲ್ಲಿ ನಮಗ ಸ್ಪಷ್ಟವಾಗಿ ಕಂಡು ಬರ್ತವೆ. ಆಮೇಲೆ ಏನಾಯ್ತು ಅಂತಂದ್ರೆ, ಅವರ ಮನಸ್ಸು ದೇವರ ವಾಕ್ಯ ಕೇಳುವುದಕ್ಕೆ ಸಿದ್ಧವಾಗಿತ್ತು ಅಂತ ಹೇಳಿ ನಮಗ ಅಲ್ಲಿ ತಿಳಿದು ಬರ್ತದೆ. ದೇ ವರ್ ಆಲ್ ಈಗರ್ಲಿ ವೇಟಿಂಗ್. ಆಮೇಲೆ 2ನೇ ಸಾರಿ ಅಲ್ಲಿ ಪೇತ್ರನು ಅವರಿಗೆ ಕೇಳ್ದ ಏನಂತ ಹೇಳಿ,
ನನ್ನನ್ನ ನೀವು ಯಾಕೆ ಕರೆಸಿದ್ದೀರಿ ಅಂತ ಹೇಳಿ ಅಲ್ಲಿ ಅವರಿಗೆ ಒಂದು ಮಾತು ಕೇಳ್ತಾನೆ. ಅವರೆಲ್ಲ ಹೇಳ್ತಾರೆ ಏನಂತ ಹೇಳಿ, ನಿನಗೆ ಅಪ್ಪಣೆ ಕೊಟ್ಟಿರುವ ಎಲ್ಲಾ ಮಾತುಗಳನ್ನು ಕೇಳಲು ನಾವೆಲ್ಲರೂ ದೇವರ ಸನ್ನಿಧಾನದಲ್ಲಿ ಕೂಡಿ ಬಂದಿದ್ದೇವೆ ಅಂತ ಹೇಳಿ ಅಲ್ಲಿ ಹೇಳಿದ್ರು ಅವರು. ಆಮೇಲೆ ಅದಕ್ಕಿಂತ ಮುಂಚಿತವಾಗಿ ಕೊರ್ನೇಲ್ಯನು ತನಗಾದಂತಹ ದರ್ಶನವನ್ನು ಸಹ ಹೇಳ್ದ ಅಂತ ಹೇಳಿ ಅಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಸೊ 3 times ಕೊರ್ನೇಲಿಯಸ್ ಗಿವ್ಸ್ ಹಿಸ್ ಟೆಸ್ಟಿಮನಿ. ಮೊದಲನೇದಾಗಿ ತನ್ನ ದೈವಭಕ್ತನಾದಂತ ಸೇವಕನಿಗೆ, ಆಮೇಲೆ ದೇವಭಕ್ತನಾದಂತ ಸೇವಕನು ಪೇತ್ರನಿಗೆ, ಮತ್ತೆ ಪೇತ್ರನು ಕೇಳಿದಂತ ಪ್ರಶ್ನೆಗೆ ನೀವು ಯಾಕೆ ನನ್ ಕರೆಸಿದ್ರಿ ಅಂತ ಕೇಳುವಾಗ ಕೊರ್ನೇಲ್ಯನು 3ನೇ ಸಾರಿ ತನ್ನ ಅನುಭವ ಸಾಕ್ಷಿಯನ್ನ, ಅಂದ್ರೆ ದೇವರ ದರ್ಶನದ ವಿಷಯವಾಗಿ ಅಲ್ಲಿ ಹೇಳುವುದು ನಮ್ಗೆ ಕಂಡು ಬರ್ತದೆ. ನೋಡ್ರಿ, ಎಷ್ಟು ಮಹತ್ವದ ವಿಷಯಗಳು ನಮ್ಮ ಮುಂದೆ ಇಲ್ಲಿ ಇಡಲ್ಪಟ್ಟಿವೆ. ಪ್ರಯಾರಿಟೀಸ್ ಆರ್ ಗಿವನ್ ಅಂಡ್ ಪ್ರಾಮಿನೆನ್ಸ್ ಇಸ್ ಆಲ್ಸೋ ಗಿವನ್ ಅಂತ ಹೇಳಿ ಇಲ್ಲಿ ನಮ್ಗ ಕಾಣ್ತದೆ. ಹೀಗಿರುವಾಗ ಮುಂದೆ ಏನಾಗ್ತದೆ ಅಂತಂದ್ರೆ, ನಾವೆಲ್ಲ ಕೂಡಿ ಬಂದಿದ್ದೇವೆ, ವಿ ಆರ್ ಆಲ್ ರೆಡಿ ಟು ಹಿಯರ್ ಯುವರ್ ವರ್ಡ್ ಅಂತ ಹೇಳಿ ಹೇಳಿದಾಗ 34ರಿಂದ 37 ವಚನಗಳಲ್ಲಿ ಪೇತ್ರ ಏನ್ ಮಾಡ್ತಾನಂತಂದ್ರೆ, ಕರ್ತನಾದ ಯೇಸು ಕ್ರಿಸ್ತರ ವಿಷಯವಾಗಿ ಸ್ವಾರ್ಥೆಯನ್ನ ಅವರಿಗೆ ತಿಳಿಸ್ತಾನೆ. ಹಿಯರ್ ಕಮ್ಸ್ ದ ಇಂಪಾರ್ಟೆಂಟ್ ಮೊಮೆಂಟ್ ಇನ್ ದ ಲೈಫ್ ಆಫ್ ಕೊರ್ನೇಲಿಯಸ್ ಅಂತ ಹೇಳಿ ನಮಗೆ ಇಲ್ಲಿ ತಿಳಿದು ಬರ್ತದೆ. ಅವನಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ಮೊದಲೇ ಸತ್ಯ ಅಲ್ಲಿ ಹೇಳ್ತಾನೆ, ದೇವರು ಪಕ್ಷಪಾತಿ ಅಲ್ಲ. ನೀವು ಈಗಾಗಲೇ ಓದಿದ್ದಾರೆ ಸಹೋದರಿ, ದೇವರು ಪಕ್ಷಪಾತಿ ಅಲ್ಲ ಅಂತ ಹೇಳ್ತಾನೆ. ದ ಫಸ್ಟ್ ಪಾಯಿಂಟ್ ಇನ್ ಹಿಸ್ ಮೆಸೇಜ್ ಆರ್ ಹಿಸ್ ಸರ್ಮನ್ ಆರ್ ಹಿಸ್ ಗಾಸ್ಪಲ್ ವಾಸ್, ದೇವರು ಪಕ್ಷಪಾತಿ ಅಲ್ಲ. ಅದರರ್ಥ ಅನ್ಯರು ಮತ್ತು ಯಹೂದ್ಯರು ಎನ್ನುವಂತ ಪಕ್ಷಪಾತ ದೇವರು ಮಾಡುವುದಿಲ್ಲ. He treats both Jews and Gentiles on the same level ಎಂಬುದನ್ನ ಅಲ್ಲಿ ಮೊದಲೇ ಮಾತಿನಲ್ಲಿ ಹೇಳಿಕೊಡ್ತಾನೆ. ಅಂದ್ರೆ ಅವರಲ್ಲಿ ಇದ್ದಂತಹ ಆ ಒಂದು ಭಯ ಅನ್ರಿ, ಅಥವಾ ಒಂದು ಫೀಲಿಂಗ್ ಅನಿಸುವಿಕೆ ಆಗ್ಲಿ, ಅದೆಲ್ಲ ಹೋಗ್ಬೇಕು. ಫಸ್ಟ್ ದೇವರು ಏನಾಗಿದ್ದಾನಂತಂದ್ರೆ ಪಕ್ಷಪಾತ ಮಾಡುವನಲ್ಲ ಅಂತೇಳಿ ಮೊದಲೇ ಮಾತನ್ನ ಅಲ್ಲಿ ಆತನಿಗೆ ಹೇಳಿದಾಗ ಅವರಿಗೆ ಹೆಚ್ಚಿನ ಒಂದು ಕಾನ್ಫಿಡೆನ್ಸ್ ಬರ್ತದೆ. ಏನಂತೇಳಿ, ಎಸ್, ಗಾಡ್ ಲವ್ಸ್ ಮೀ ಆಲ್ಸೋ, ಅಂದ್ರೆ ಗಾಡ್ ಲವ್ಸ್ ಅಸ್ ಆಲ್ಸೋ, ಹೀದನ್ಸ್ ಆಲ್ಸೋ, ಜೆಂಟೈಲ್ಸ್ ಆಲ್ಸೋ, ನಾನ್ ಜ್ಯೂಸ್ ಆಲ್ಸೋ. ನಾವು ಸುನ್ನತಿ ಮಾಡಿಕೊಳ್ಳದ ನಾವು ಅನ್ಯರಾಗಿದ್ದೇವೆ. ಯಹೂದ್ಯರು ಸುನ್ನತಿ ಮಾಡಿಕೊಂಡು ಯಹೂದ್ಯರು ಅನ್ಸ್ಕೊಳ್ತಿದ್ರು, ನಾವು ಸುನ್ನತಿ ಮಾಡಿಸ್ಕೊಳ್ಳದ ಅನ್ಯರಾಗಿದ್ದೇವೆ. ಆದ್ರೂ ಕೂಡ ದೇವರಲ್ಲಿ ಯಾವ ಪಕ್ಷಪಾತ ಇಲ್ಲ ಅಂತೇಳಿ ಹೇಳುವುದನ್ನ ಅಲ್ಲಿ ನಾವು ಮೊದಲೇ ಒಂದು ಅಂಶ ಅಲ್ಲಿ ನಮ್ಗೆ ಕಂಡು ಬರ್ತದೆ. ಆಮೇಲೆ ಯಹೂದ್ಯರು ಅನ್ಯರು ಎಂಬಂತ ಭೇದ ಭಾವವಿಲ್ಲ. ದೇವರ ಭಯ ಪಟ್ಟು ನೀತಿಯನ್ನ ನಡೆಸುವವನು ದೇವರಿಗೆ ಮೆಚ್ಚುಗೆಯುಳ್ಳವನಾಗಿದ್ದಾನೆ. ದೇವರ ಭಯ ಪಟ್ಟು ನಾವು ನೀತಿಯನ್ನ ನಡೆಸುವವನು ದೇವರಿಗೆ ಮೆಚ್ಚುಗೆಯುಳ್ಳವನಾಗಿದ್ದಾನೆ ಎಂದು ತಿಳಿದು ಬಂದದೆ ಅಂತ ಹೇಳಿ ಪೇತ್ರನು ಹೆಜ್ಜೆ ಹೆಜ್ಜೆಯಾಗಿ ಸ್ವಾರ್ಥಿಯನ್ನ ಇಲ್ಲಿ ಬಿಚ್ಚಿ ಹೇಳ್ತಾ ಇದ್ದಾನೆ. ಮೊದಲನೇದಾಗಿ ಪಕ್ಷಪಾತಿ ಅಲ್ಲ ಅಂತ ಹೇಳ್ತಾನೆ, ಎರಡನೇದಾಗಿ ದೇವರಿಗೆ ಭಯ ಪಡ್ರಿ ಅಂತ ಹೇಳ್ತಾನೆ, ಆಮೇಲೆ ಮೂರನೇದಾಗಿ ನೀತಿಯಿಂದ ನೀವು ನಡಿಬೇಕು ಅಂತ ಹೇಳ್ತಾನೆ, ನಾಲ್ಕನೇದಾಗಿ ಯೇಸು ಸ್ವಾಮಿಯ ಬಗ್ಗೆ ಆತನ ಹೇಳ್ತಾನೆ. 38ನೇ ವಚನಕ್ಕೆ ಬರ್ರಿ. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿ ದೇವರ ಸಾನ್ನಿಧ್ಯ ಹೊಂದಿ ಉಪಕಾರ ಮಾಡುತ್ತಾ ಸೈತಾನನಿಂದ ಬಾಳಿಸಲ್ಪಡುತ್ತಿರುವವರೆಲ್ಲರನ್ನ ಗುಣಮಾಡಿ ಯೂದಾಯ ಸೀಮೆ ಮತ್ತು ಯೆರೂಸಲೇಮಿನಲ್ಲಿ ಮಾಡಿದ ಎಲ್ಲಾ ಕಾರ್ಯಗಳಿಗೆ ನಾವೇ ಸಾಕ್ಷಿಗಳಾಗಿದ್ದೇವೆ ಎಂಬಂತ ತನ್ನ ಒಂದು ಅನುಭವ ಸಾಕ್ಷಿಯನ್ನ ಅಲ್ಲಿ ಕೊರ್ನೇಲ್ಯ ಅಂಡ್ ಕಂಪನಿ ಅಥವಾ ಕೊರ್ನೇಲ್ಯ ಅಂಡ್ ಇಸ್ ಗ್ರೂಪ್ ಆರ್ ಕೊರ್ನೇಲ್ಯ ಅಂಡ್ ಇಸ್ ಫ್ಯಾಮಿಲಿ ಎಲ್ಲವರಿಗೆ ಆತನು ನೇರವಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಯೇಸು ಸ್ವಾಮಿ ಆತನೇನಾಗಿದ್ದ ಅಂತಂದ್ರೆ ದೇವರ ಸಾನ್ನಿಧ್ಯವನ್ನು ಹೊಂದಿದವ, ಪವಿತ್ರಾತ್ಮದಿಂದ ಅಭಿಷೇಕಿಸಲ್ಪಟ್ಟಂತವ, ನಜರೇತಿನ ಊರನವ, ಉಪಕಾರ ಮಾಡಿದ, ಸೈತಾನಿಂದ ಬಾಳಿಸಲ್ಪಡೋರಿಗೆ ಗುಣ ಮಾಡಿದ, ಆಮೇಲೆ ಯೂದಾಯ ಸೀಮೆ ಮತ್ತು ಯೆರೂಸಲೇಮಿನಲ್ಲಿ ಮಾಡಿದಂತ ಎಲ್ಲಾ ಕಾರ್ಯಗಳಿಗೆ ನಾವೇ ಸಾಕ್ಷಿಗಳಾಗಿದ್ದೇವೆ. ಆತನ ಕೂಡನೇ ಇದ್ದೀವಿ. ನಾವು ಕಣ್ಮುಟ್ಟ ನಾವು ನೋಡಿದ್ದೇವೆ, ಕಿವಿಯಿಂದ ನಾವು ಕೇಳಿದ್ದೇವೆ ಅವನ ಮಾತುಗಳನ್ನ, ನಾವೇ ಸಾಕ್ಷಿಗಳಾಗಿದ್ದೇವೆ. ಐ ವಿಟ್ನೆಸ್ಸಸ್ ಎಂಬುದಾಗಿ ಅಲ್ಲಿ ಹೇಳುವುದು ನಮಗೆ ಅಲ್ಲಿ ತಿಳಿದು ಬರ್ತದೆ. ಆಮೇಲೆ ಏನಾಯ್ತು ಅಂತಂದ್ರೆ, ಕ್ರೂಜಿಗೆ ಇರಿಸಲ್ಪಟ್ಟು ಸತ್ತು 3ನೇ ದಿವಸ ಸತ್ತೋರೊಳಗಿಂದ ಎಬ್ಬಿಸಲ್ಪಟ್ಟನು, ಮರಣವನ್ನು ಜಯಿಸಿದನು ಅಂತ ಹೇಳಿ ಪೇತ್ರನಿಗೆ ಹೇಳಬೇಕಾಗಿತ್ತು. ಆದ ಕಾರಣ ಅವನೇನ್ ಹೇಳ್ದ ಅಂತಂದ್ರೆ, ಕ್ರೂಜಿಗೆ ಇರಿಸಲ್ಪಟ್ಟ, ನಮ್ಮ ಪಾಪಗಳನ್ನು ಆತನು ಕ್ರೂಜಿಯ ಮೇಲೆ ಹೊತ್ತುಕೊಂಡು ತನ್ನ ಪ್ರಾಣವನ್ನು ಕೊಟ್ಟ, ಸಕಲ ಶಿಕ್ಷೆಯನ್ನು, ನಮಗೆ ಬರ್ತಕ್ಕಂಥ ಎಲ್ಲಾ ಶಿಕ್ಷೆಯನ್ನ ಆತನು ಅನುಭವಿಸಿ ತೀರಿಸಿದ ಎಂಬುದಾಗಿ ಅಲ್ಲಿ ಆತನು ತನ್ನ ಸಾಕ್ಷಿಯನ್ನ ಅಲ್ಲಿ ಹೇಳ್ತಾ ಇದ್ದಾನೆ. ಅದಕ್ಕೆ ನಾವೇ ಸಾಕ್ಷಿಗಳಾಗಿದ್ದೇವೆ.
ಆಮೇಲೆ 3ನೇ ದಿವಸ ದೇವರು ಅವನನ್ನು ಸತ್ತೊಳಗಿಂದ ಎಬ್ಬಿಸಿದನು ಎಂಬುದಾಗಿ. ಎಬ್ಬಿಸಲ್ಪಟ್ಟ ಮೇಲೆ ಆತನ ಕೂಡ ನಾವು ಅನ್ನಪಾನಗಳನ್ನು ಸಹ ಮಾಡಿದೆವು. ಅಂದ್ರೆ ಪವಿತ್ರ ಪುನರುತ್ಥಾನ ಹೊಂದಿದ ಮೇಲೆ ಆದಂತಹ ಅನುಭವಗಳನ್ನು ಸಹ ಅಲ್ಲಿ ಪೇತ್ರನು ಬಿಚ್ಚಿಡ್ತಾ ಇದ್ದಾನೆ ಎಂಬುದು ನಮಗೆ ಇಲ್ಲಿ ತಿಳಿದು ಬರ್ತದೆ. ಆತನೇ ಸತ್ತವರಿಗೂ ಜೀವಿಸುವವರಿಗೂ ನ್ಯಾಯಾಧಿಪತಿಯಾಗಿದ್ದಾನೆ. ಯೋಹಾನ್ ಸುವಾರ್ತೆಯಲ್ಲಿ ನಾವು 7ನೇ ಅಧ್ಯಾಯದಲ್ಲಿ ನೋಡ್ತೀವಿ ಅದನ್ನ. ಏನಂತಂದ್ರೆ ಯೇಸು ಸ್ವಾಮಿಯೇ ನ್ಯಾಯ ಮಾಡುವಂತ ಕೆಲಸವನ್ನ ದೇವರು ಯೇಸು ಸ್ವಾಮಿಗೆ ಕೊಟ್ಟಿದ್ದಾನೆ ಅಂತ ಹೇಳಿ ಅಲ್ಲಿ ಹೇಳಲಾಗಿದೆ ಸ್ಪಷ್ಟವಾಗಿ. ಆದ ಕಾರಣ ಯೇಸು ಸ್ವಾಮಿ ಬಗ್ಗೆ ಆತನ ಹೇಳ್ತಾನೆ ಏನಂತಂದ್ರೆ ಸತ್ತವರಿಗೂ ಜೀವಿಗಳವರಿಗೂ ಆತನ ನ್ಯಾಯ ಮಾಡುವಂತವನಾಗಿದ್ದಾನೆ. ಆತನ ಮಹಿಮೆಯಿಂದ ಬರುವಾಗ ಈ ವಿಷಯಗಳನ್ನ ಆತನು ಮಾಡ್ತಾನೆ ಎಂಬ ವಿಚಾರವನ್ನ ಪೇತ್ರನು ಅಲ್ಲಿದ್ದವರಿಗೆ ಹೇಳ್ದ. ಈ ರೀತಿಯಾಗಿ ಆತನಲ್ಲಿ ನಂಬಿಕೆ ಇಡುವಂತಹ ಪ್ರತಿಯೊಬ್ಬನು ಆತನ ಮೂಲಕವಾಗಿ ಪಾಪ ಪರಿಹಾರವನ್ನ ಹೊಂದುತ್ತಾನೆ. ನೋಡ್ರಿ, ರಕ್ಷಣೆಯ ಒಂದು ಸ್ವಾರ್ಥಿಯನ್ನ ಇಲ್ಲಿ ಕೊನೆಯ ಭಾಗಕ್ಕೆ ಆತನು ಬರುವಾಗ ಹೇಳ್ತಾನೆ. ಎಷ್ಟು ಸುಂದರವಾಗಿ ಈ ಈ ಈ ವಿಷಯಗಳು ನಡೀತಾ ಇವೆ ನೋಡ್ರಿ, ಎಷ್ಟು ಫಾಸ್ಟ್ ಆಕ್ಷನ್ ಇಲ್ಲಿ ಆಗ್ತಾ ಇದೆ ಎಂಬುದನ್ನ ನಾವು ನೋಡ್ತೀವಿ. ಕೊನೆಯದಾಗಿ ಪೇತ್ರನ ಪ್ರಸಂಗ ಸಹ ಅಷ್ಟೇ ಇಫೆಕ್ಟಿವ್ ಇತ್ತು ಅಂತ ಹೇಳಿ. ಪಕ್ಷಪಾತಿ ಅಲ್ಲ ಅಂತ ಹೇಳ್ತಾನೆ ದೇವರು. ಯಾವ ರೀತಿಯಾಗಿ ಯೇಸು ಸ್ವಾಮಿ ಪವಿತ್ರಾತ್ಮ ಭರಿತನಾಗಿ ಈ ಲೋಕದಲ್ಲಿ ಇದ್ದ, ಮತ್ತು ಯಾವ ರೀತಿಯಾಗಿ ಸೇವೆ ಮಾಡಿದ, ಮತ್ತು ಯಾವ ರೀತಿಯಾಗಿ ಕ್ರೂಜಿಗೇರಿಸಲ್ಪಟ್ಟು ಸತ್ತ ಮೇಲೆ ಆತನ ಅಲ್ಲೇ ಉಳಿಲಿಲ್ಲ. ಆದ್ರೆ 3ನೇ ದಿವಸ ಸತ್ತೊಳಗಿಂದ ಎದ್ದ, ಜೀವನ ಪಡೆದುಕೊಂಡು ಮರಣವನ್ನ ಗೆದ್ದು ಆತನು ಜೀವವನ್ನ ಪಡೆದವನಾಗಿ ಆತನು ನಮ್ ಕೂಡ ಆತನು ಊಟ ಮಾಡಿದ್ದು ನಮ್ಗೆ ಗೊತ್ತದೆ, ನೀರು ಕುಡಿದದ್ದು ನಮ್ಗೆ ಗೊತ್ತದೆ, ನಾವು ಕಣ್ಬಿಟ್ಟ ನೋಡಿದ್ದೇವೆ ಎಂಬಂತಹ ಒಂದು ಸಾಕ್ಷಿಯನ್ನ ಅಲ್ಲಿದ್ದಂತಹ ಜನರಿಗೆ ಹೇಳ್ದ. ಆಮೇಲೆ ಈಗ ಆತನು ಮುಖ್ಯವಾದಂತಹ ಅವಶ್ಯಕ್ಕೆ ಬರ್ತಾನೆ. ಅದೇನಂತಂದ್ರೆ ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಆತನ ಮೂಲಕವಾಗಿ ಪಾಪ ಪರಿಹಾರವನ್ನ ಹೊಂದುತ್ತಾನೆ ಎಂದು ಪ್ರವಾದಿಗಳೇ ಸಾಕ್ಷಿ ಹೇಳಿದ್ದಾರೆ ಎಂದು ಹೇಳಿದನು. ಲಾಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಇಷ್ಟೆಲ್ಲ ಕೇಳಿರಿ ನೀವು. ಈಗ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಆತನಲ್ಲಿ ನಂಬಿಕೆ ಇಡ್ರಿ, ಆಗ ನಿಮ್ಮ ಪಾಪ ಪರಿಹಾರವಾಗ್ತದೆ, ರಕ್ಷಣೆ ಹೊಂದ್ತೀರಿ, ನಿತ್ಯ ಜೀವಕ್ಕೆ ಬಾಧ್ಯರಾಗ್ತೀರಿ, ಸತ್ತ ಮೇಲೆ ದೇವರ ಬಳಿಗೆ ನೀನು ಹೋಗ್ತೀರಿ ಎಂಬಂತಹ ಈ ಒಂದು ಶುಭ ಸಮಾಚಾರವನ್ನ ಅಲ್ಲಿ ಜನರಿಗೆ ಹೇಳಿದಾಗ ಕೊರ್ನೇಲ್ಯನು ಅವನ ಎಲ್ಲಾ ಬಳಗದವರು ಅವ್ರು ಏನ್ ಮಾಡಿದ್ರು, ಬಹಳ ಎಕ್ಸೈಟೆಡ್ ಇದ್ದಂತ ಹೇಳಿದ್ರಲ್ಲ ನಿಮಗೆ. ಇಂಥ ಸ್ವಾರ್ಥಿಯನ್ನು ಕೇಳಿದ ಕೂಡಲೇ ದೇ ವರ್ ಸೋ ಮಚ್ ಹ್ಯಾಪಿ and they believed on the Lord Jesus Christ and they accepted him as their savior and Lord and they had the wonderful experience of salvation ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ಓದ್ ನೋಡ್ರಿ. ಆಮೇಲೆ 40-48 4 ವಚನಗಳ ಬಗ್ಗೆ ಜಸ್ಟ್ ಹೇಳ್ತೇನೆ, ವಿವರಿಸುವುದಿಲ್ಲ. ಅಲ್ಲಿ ಏನಾಗ್ತದೆ ಅಂತಂದ್ರೆ ಅವರೆಲ್ಲರೂ ಪವಿತ್ರಾತ್ಮವನ್ನ ಹೊಂದಿದ್ರು. ಏನು ರಕ್ಷಣೆ ಹೊಂದಿದ ಮೇಲೆ ನಮಗೆ ಪವಿತ್ರಾತ್ಮನು ಕೊಡಲ್ಪಡ್ತಾನೆ ಸಂಚಕಾರವಾಗಿ ಅಂತ ಹೇಳಿ ನಾವು ಪೌಲನ ಪತ್ರಗಳಲ್ಲಿ ಓದ್ತೇವೆ ನೇರವಾಗಿ. ಆದ ಕಾರಣ ಅವರಿಗೂ ಸಹ ಸಿಕ್ತು. ಇಷ್ಟು ದಿವಸ ಅವರೇನ್ ತಿಳ್ಕೊಂಡಿದ್ರು, ಬರೀ ಯಹೂದ್ರಿಗಷ್ಟೇ ಸಿಗ್ತದೆ ಇದು, ಆದ್ರೆ ಅದು ಅನ್ಯರಿಗೆ ಸಿಗುದಿಲ್ಲ ಎನ್ನುವಂತಹ ಒಂದು ವಿಚಾರ ಅವರಲ್ಲಿ ಇತ್ತು. ಆದರೆ ದೇವರು ಅದನ್ನು ಸಹ ಅಲ್ಲಿ ಪರಿಹರಿಸಿದನು, ಆ ಸಂಶಯನ್ನ ಪರಿಹರಿಸಿದನು ಎಂಬುದಾಗಿ 44-48 ವಚನಗಳಲ್ಲಿ ನಮಗೆ ಹೇಳಲಾಗಿದೆ. ಪವಿತ್ರಾತ್ಮನನ್ನ ಹೊಂದಿದರು. ಪೇತ್ರ ಜೊತೆಗಾರರು ಅನ್ಯರು ಪವಿತ್ರಾತ್ಮ ಹೊಂದಿದ್ದನ್ನು ಕೇಳಿ ಅತ್ಯಾಶ್ಚರ್ಯಪಟ್ಟರು. ನೋಡ್ರಿ, ಪೇತ್ರನ್ ಕೂಡ ಬಂದಿದ್ರು ಜನ, ಅವರು ಸಹ ನೋಡಿದ್ರು. ಏನಂತ ಹೇಳಿ, ಯೆರೂಸಲೇಮಿನ ಸಭೆಗೆ ಹೋಗಿ ರಿಪೋರ್ಟ್ ಕೊಡ್ಬೇಕಲ್ಲ. ಇವೆಲ್ಲ ಯಾಕೆ ಹೇಳಲ್ಪಟ್ಟಿವೆ ಅಂತಂದ್ರೆ ಬಹಳಷ್ಟು ಹಿನ್ನೆಲೆ ಇದೆ ಇದರಲ್ಲಿ. ಯೆರೂಸಲೇಮಿನಿಂದ ಬಂದವರು ಇವರೆಲ್ಲ. ಆದ ಕಾರಣ ಅವ್ರಿಗೆ ಹೋಗಿ ತಿರುಗಿ ರಿಪೋರ್ಟ್ ಕೊಡ್ಬೇಕಲ್ಲ ಏನೇನ್ ಆಯ್ತು ಅಂತ ಹೇಳಿ. ಅದಕ್ಕೋಸ್ಕರವಾಗಿ ಅವ್ರು ಕೂಡಿದ್ದಂಥವ್ರು ಏನಿದ್ದಾರೆ ಅಂತಂದ್ರೆ ಜೊತೆಗಾರರು, ಅವರು ಇದನ್ನು ನೋಡಿದ್ರು. ಏನಂತ ಹೇಳಿ, ಅನ್ಯರಿಗೂ ಸಹ ಪವಿತ್ರಾತ್ಮ ದಾನ ಆಗಿದೆ. ಆಗ ಅವ್ರಿಗೆ ಆಶ್ಚರ್ಯನೂ ಆಯ್ತು ಮತ್ತು ಸಂತೋಷನೂ ಆಯ್ತು ಅಂತ ಹೇಳಿ ನಮ್ಗೆ ಅಲ್ಲಿ ತಿಳಿದು ಬರ್ತದೆ. ಆದ ಕಾರಣ ಅನ್ಯರಿಗೆ ಅವ್ರು ರಕ್ಷಣೆ ಹೊಂದಿದಾಗ ರಕ್ಷಣೆ ಅನುಭವ, ಆಮೇಲೆ ಪವಿತ್ರಾತ್ಮ ದಾನನೂ ಆಯ್ತು ಅಂತ ಹೇಳಿ ಅಲ್ಲಿ ನಮ್ಗ ತಿಳಿದು ಬರ್ತದೆ. ಆಮೇಲೆ ಎಲ್ಲಾ ನೋಡಿದ ಪೇತ್ರ, ಇವರಿಗೆ ನೀರಿನ ದೀಕ್ಷಾಸ್ನಾನವಾಗದಂತೆ ಯಾರು ತಡೀತಾರೆ? ಸೊ ದ ನೆಕ್ಸ್ಟ್ ಸ್ಟೆಪ್ ಈಸ್ ಬ್ಯಾಪ್ಟಿಸಮ್. ನೆಕ್ಸ್ಟ್ ಸ್ಟೆಪ್ ಈಸ್ ದ ವಿಟ್ನೆಸ್. ಅವರ ಒಂದು ಸಾಕ್ಷಿ ಅದು ಬಹಳ ಮುಖ್ಯವಾಗಿದೆ. ಆದ ಕಾರಣ ಅವರು ರಕ್ಷಣೆ ಹೊಂದಿದ ಮೇಲೆ, ಪವಿತ್ರಾತ್ಮನನ್ನ ಹೊಂದಿಕೊಂಡ ಮೇಲೆ 3ನೇ ಒಂದು ಅಂಶ ಯಾವ್ದಂತಂದ್ರೆ ನೀರಿನ ದೀಕ್ಷಾಸ್ನಾನ ಅಂತ ಹೇಳಿ ಅವರಿಗೆ ಅಪ್ಪಣೆ ಕೊಟ್ಟನು ಅಂತ ಹೇಳಿ ಅಲ್ಲಿ ಬರ್ತದೆ ನೋಡ್ರಿ. ಆಮೇಲೆ ಏನಾಯ್ತು ಪರಿಣಾಮ ಅಲ್ಲಿ ಹೇಳಲಾಗಿದೆ. ಏನಂತಂದ್ರೆ ಇನ್ನೂ ಕೆಲವು ದಿವಸ ನಮ್ ಕೂಡ ಇರ್ರಿ ಅಂತ ಹೇಳಿ ಕೊರ್ನೇಲ್ಯ ಅಂಡ್ ಹಿಸ್ ಬಳಗದವರು ಹೇಳಿದ್ರು. ಅಂದ್ರೆ ದೇ ವೇರ್ ಇಂಟ್ರೆಸ್ಟೆಡ್ ಟು ನೋ ಫರ್ದರ್ ಥಿಂಗ್ಸ್. ರಕ್ಷಣೆ ಅನುಭವ, ಪವಿತ್ರಾತ್ಮ ದಾನ ಪಡ್ಕೊಂಡು ದೀಕ್ಷಾ ಸ್ನಾನ ಮಾಡಿಸ್ಕೊಂಡ ಮೇಲೆ
ಇನ್ನೂ ನಮಗೆ ಹೆಚ್ಚಿನ ಒಂದು ತಿಳುವಳಿಕೆ ಬೇಕು, ದೇವರ ವಾಕ್ಯದ ಅ, ತಿಳುವಳಿಕೆ ನಮಗ ಬೇಕು ಅಂತ ಹೇಳಿ ಅವರು ಹೇಳಿದ್ದು ಇಲ್ಲಿ ನಮಗ ಕಂಡು ಬರ್ತದೆ. ಪ್ಲೀಸ್ ಸ್ಟೇ ಬ್ಯಾಕ್ ಅಂತ ಹೇಳಿದ್ರು ಅವ್ರು. ನಮ್ ಕೂಡ ಇನ್ನೊಂದ್ ಸ್ವಲ್ಪ ದಿವ್ಸ ಇರ್ರಿ, ಆಮೇಲೆ ನೀವು ನೀವು ಹೋಗ್ಬಹುದು ಅಂತ ಹೇಳಿ ಹೇಳಿದಾಗ ಅಲ್ಲಿ ಅವರು ಕೂಡ ಕೆಲವು ದಿವಸ ಇದ್ರು ಅಂತ ಹೇಳಿ ನಮಗ ಪೇತ್ರನ ವಿಷಯವಾಗಿ ತಿಳಿಸಲ್ಪಟ್ಟಿದೆ. ಆದ ಕಾರಣ ಅದ್ಭುತವಾದಂತಹ ಅಧ್ಯಾಯ ಅಂತ ನಾನು ನಿಮಗೆ ಹೇಳಿದ್ದೆ. ಇಟ್ಸ್ ಅ ಫುಲ್ ಆಫ್ ಆಕ್ಷನ್ಸ್ ಅಂಡ್ ಫುಲ್ ಆಫ್ ಇಂಪಾರ್ಟೆಂಟ್ ಥಿಂಗ್ಸ್ ಹ್ಯಾಪನಿಂಗ್ ಇನ್ ಅವರ್ ಸ್ಪಿರಿಚುವಲ್ ಲೈಫ್. ಆದ ಕಾರಣ ಎಷ್ಟು ವಿಷಯಗಳು ಅಲ್ಲಿ ಕ್ಲಿಯರ್ ಆದವು ಅಂತ ಹೇಳಿ ನಮ್ಗೆ ತಿಳಿದು ಬರ್ತದೆ. ಅನ್ಯರು ಯಹೂದ್ಯರು ಎಂಬಂತ ಭೇದ ಹೋಯ್ತು, ದೇವರ ಪಕ್ಷಪಾತಿ ಇಲ್ಲ ಎಂಬುದನ್ನ ಪ್ರೂವ್ ಮಾಡಿದ. ಆಮೇಲೆ ಅವರು ರಕ್ಷಣೆ ಅನುಭವಕ್ಕೆ ಬಂದ ಮೇಲೆ ಅವರಿಗೆ ಪವಿತ್ರಾತ್ಮನು ಸಿಕ್ಕ, ಪವಿತ್ರಾತ್ಮನ ಅನುಭವ ಪಡೆದುಕೊಂಡ ಮೇಲೆ ಅವ್ರು ದೀಕ್ಷಾಸ್ನಾನ ಮಾಡಿಸಿಕೊಂಡ್ರು. ಆಮೇಲೆ ಇನ್ನೂ ಹೆಚ್ಚಿನ ಒಂದು ತಿಳುವಳಿಕೆ ನಮಗ ಬೇಕು ಎಂಬಂತಹ ತವಕವನ್ನ ಅವ್ರು ವ್ಯಕ್ತಪಡಿಸಿದ್ರು. ಮತ್ತು ಪೇತ್ರ ಮತ್ತು ಅವನು ಕೂಡ ಇದ್ದವರು ಅಲ್ಲಿ ಉಳಿದುಕೊಂಡ್ರು ಅಂತ ಹೇಳಿ ನಮಗ ಅಲ್ಲಿ ತಿಳಿದು ಬರ್ತದೆ. ನೋಡ್ರಿ ಎಷ್ಟು ಅದ್ಭುತವಾದಂತಹ ವಿಷಯ. ಪೇತ್ರ ಕೂಡ ಹೋಗ್ಬಿಡ್ಲಿಲ್ಲ. ಹಿ ಅಂಡರ್ಸ್ಟುಡ್ ದ ಇಂಪಾರ್ಟೆನ್ಸ್. ಈಗ ಅವರು ಈ ಸ್ಟೇಜ್ ಬಂದಿದ್ದಾರೆ, ಅದ್ ಕಾರಣ ಇನ್ನೊಂದ್ ಸ್ವಲ್ಪ ಪುಷ್ ಮಾಡ್ಬೇಕು ಅವ್ರನ್ನ. ಆತ್ಮೀಯ ರೀತಿಯಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಸ್ವಲ್ಪ ಉತ್ತೇಜನ ನಾನು ಕೊಡಬೇಕು ಎಂಬ ಒಂದು ಪ್ರೇರಣೆ ಅವನಿಗೆ ಇದ್ದದ್ರಿಂದ ಅವನು ಅಲ್ಲಿ ಉಳಿದುಕೊಂಡ ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಈ ರೀತಿಯಾಗಿ ಎಲ್ಲ ಅದ್ಭುತ ವಿಷಯಗಳನ್ನು ದೇವರು ನಮ್ಗೆ ತೋರಿಸಿರುವಾಗ ಅವುಗಳನ್ನ ನಮ್ಮ ಜೀವನದಲ್ಲಿ ಅನ್ವಯಿಸಿಕೊಂಡು ನಾವು ಆತನ ಮಹಿಮೆಗಾಗಿ, ಆತನ ಗೌರವಕ್ಕಾಗಿ, ಆತನ ಸಾಕ್ಷಿಗಾಗಿ ಬಾಳುವುದಕ್ಕೆ ದೇವ್ರ ನಮ್ಮೆಲ್ಲರಿಗೆ ತನ್ನ ಸಹಾಯವನ್ನು ಮಾಡ್ಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ.